ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶ್ರಾವಣ ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಎಬಿ ಪ್ರಾಪರ್ಟೀಸ್ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸ್ಪಾಟ್ ಬುಕಿಂಗ್ ಮಾಡುವಂಥವರಿಗೆ ನೋಂದಣಿ ವೆಚ್ಚ ಉಚಿತ ಹಾಗೂ 1/4 kg ಲಕ್ಷ್ಮಿ ವಿಗ್ರಹವನ್ನು ಕೂಡ ಉಚಿತವಾಗಿ ನೀಡಲಾಗ್ತಿದೆ. ನೆಲಮಂಗಲ, ದೊಡ್ಡಬಳ್ಳಾಪುರ, SH74 ಹತ್ತಿರ 20-30 ನಿವೇಶನಗಳು ನಿಮಗೀಗ ಸಿಗ್ತಾ ಇದೆ. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವಿಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ. ಆಯುರ್ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿಯೂ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ನೋನಿಸಿಪ್, ಪ್ರಪಂಚದ ಮೊಟ್ಟ ಮೊದಲ ರೆಡಿ ಟು ಡ್ರಿಂಕ್ ನೋನಿಸಿಪ್. ಅಜೀರ್ಣ, ಮಲಬದ್ಧತೆ, ಶೀತ, ಸುಸ್ತು, ನಿಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನ ಬಳಸಿ. ಶುಗರ್ ಫ್ರೀ, ನ್ಯಾಚುರಲ್ ಹೆಲ್ತ್ ಮತ್ತು ಎನರ್ಜಿ ಡ್ರಿಂಕ್ ನೋನಿಸಿಪ್ ಖಂಡಿತವಾಗಿಯೂ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶ್ರಾವಣ ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, 12 ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ಮತ್ತು ನೀವು ಕಳಿಸುವಂತಹ ವಾಟ್ಸಾಪ್ ವಿಡಿಯೋಗಳ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸಿದ್ರೆ, ಇನ್ನು ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂತಹ ರಾಶಿಗಳವರು ಯಾರು ಮತ್ತು ಅವರು ಮಾಡಬೇಕಾಗಿರುವಂತಹ ಅನುಷ್ಠಾನ ತಂತ್ರಸಾರದ ಕ್ರಮ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಇನ್ನು ನೀವು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ನೇರವಾಗಿ ಗುರುಜಿ ಜೊತೆಗೆ ಮಾತಾಡಬಹುದು. ಅದಕ್ಕಿರುವಂತಹ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿದೆ, 08041219999 08041219999. ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡಿ ಗುರುಜಿ ಜೊತೆಗೆ ಮಾತಾಡಿ. ನಿಮ್ಮ ಸಮಸ್ಯೆಗಳು ಏನು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಕೊಡಿ. ಇಲ್ಲಿ ನಿಮ್ಮ ಸ್ವರತರಂಗ ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಪತ್ರಗಳನ್ನು ಕೂಡ ನೀವು ಬರೀಬಹುದು, ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ. ಚಕ್ಷುರ್ಮತಿಗೆ ಪತ್ರವನ್ನು ಬರಿತೀರಿ ಅಂದರೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂತಹ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣಿಸುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಫೋಟೋ ಅಗತ್ಯ ಇರೋದಿಲ್ಲ. ಇನ್ನು ಕಳಿಸ್ಕೊಡ್ಬೇಕಾಗಿರುವಂತಹ ಜಿ ಕನ್ನಡ ವಾಹಿನಿಯ ವಿಳಾಸ: ಜಿ ಕನ್ನಡ ವಾಹಿನಿ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಖಂಡಿತವಾಗಿ ಪತ್ರಗಳನ್ನು ಬರೀಬಹುದು. ಒಂದೇ ಒಂದು ಪುಟದಲ್ಲಿ ಆಗುವಷ್ಟು ಚಿಕ್ಕದಾಗಿ ಚುಕ್ಕಟವಾಗಿ ಪತ್ರವನ್ನು ಬರೆದು ಕಳಿಸಿ. ಇನ್ನು ವಾಟ್ಸ್ಆಪ್ ದೂರವಾಣಿ ಸಂಖ್ಯೆ ಇದೆ 9538868222, 9538886822. ಇದು ನಮ್ಮ ವಾಟ್ಸ್ಆಪ್ ದೂರವಾಣಿ ಸಂಖ್ಯೆ. ಇಲ್ಲಿಗೆ ನೀವು ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಬಹುದು. ನೀವು ಕಳಿಸುವಂತಹ ವಿಡಿಯೋ 2 ನಿಮಿಷಗಳ ಒಳಗಾಗಿ ರೆಕಾರ್ಡ್ ಆಗಿರಬೇಕು ಮತ್ತು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಕೂಡ ನೀವು ಸ್ಪಷ್ಟವಾಗಿ ತಿಳಿಸ್ಕೊಡ್ಬೇಕು. ಇಲ್ಲಿ ಕೂಡ ನಿಮ್ಮ ಧ್ವನಿ ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಗುರುಜಿಯವ್ರನ್ನ ನಾವು ನೇರವಾಗಿ ಭೇಟಿಯಾಗಬೇಕು, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ವೈಯಕ್ತಿಕ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ ಅಪಾಯಿಂಟ್ಮೆಂಟ್ ತೊಗೊಳ್ಬೋದು. 9482509759 948250
82509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜರನ್ನ ನೀವು ಭೇಟಿಯಾಗಬೇಕು ಅಂದರೆ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಇರುವಂಥ ದೂರವಾಣಿ ಸಂಖ್ಯೆ. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಕೂಡ ನೀವು ಭೇಟಿಯಾಗಬಹುದು. ಅಪಾಯಿಂಟ್ಮೆಂಟ್ ತಗೊಳ್ಳೋದ್ರ ಮುಖಾಂತರ ಮನೋಗತ ಪ್ರಶ್ನಾ ತಂತ್ರದ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ 08035235206 08035235206. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಗುರುಜರನ್ನ ಭೇಟಿಯಾಗಿ ಶ್ರೀನಿವಾಸ್ ಶರ್ಮಾ ಅವರನ್ನ ಕೂಡ ಭೇಟಿಯಾಗಬಹುದು. ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ಇನ್ನು ಶ್ರಾವಣ ಮಾಸ ನಡೀತಾ ಇದೆ. ಹಾಗಾಗಿ ಪ್ರತಿದಿನ ಶ್ರಾವಣ ಮಾಸದ ವಿಶಿಷ್ಟತೆ ವೈಶಿಷ್ಟ್ಯತೆ ಏನು ಅನ್ನೋದ್ರ ಬಗ್ಗೆ ಗುರುಜಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಇವತ್ತು ಕೂಡ ಅಂತಹ ಇನ್ನಷ್ಟು ವಿಚಾರಗಳನ್ನು, ಧಾರ್ಮಿಕ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಕಲ್ಯಾಣಾತ್ಮಗಾತ್ರಾಯ ಕಾಮಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಸಹಸ್ರಶೀವೃಷಾ ಪುರುಷಾಂ ಸಹಸ್ರಾಕ್ಷ ಸಹಸ್ರಪಾದ್ ಸ್ವಭೂಮಿಂ ವಿಶ್ವತೋ ಋತ್ವಾತ್ ದುಷ್ಟದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ. ಓಂ ಶ್ರೀಂ ಮಹಾವಿಷ್ಣುವೇ ನಮಃ. ಮಹಾವಿಷ್ಣುವೇ ನಮಃ. ಮಹಾವಿಷ್ಣುವೇ ನಮಃ. ಓಂ ಕಲ್ಯಾಣಾತ್ಮಗಾತ್ರಾಯ ಕಾಮಿಧಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀಂ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಚಕ್ರೇಶ್ವರಿ ಅನುಗ್ರಹಪ್ರಸಾದ ಸಿದ್ಧಿರಸ್ತು. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಹರಿಂ ಕಾರಾಸನಗರ್ಭ್ಯತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ಪ್ರಸದಾಂ ದೌತಾಂ ತಡಿತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಈಗ ಪ್ರಾರಂಭ ಮಾಡೋಣ. ಶುಭ ಶ್ರಾವಣ ಮಾಸದ ಶುಭ ಬುಧವಾರದ ಈ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜಿಯಿಂದ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ. ಶ್ರಾವಣ ಮಾಸದ ಒಂದೊಂದು ದಿನವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹದ್ರಲ್ಲಿ ನಿನ್ನೆ ಮಂಗಳಗೌರಿ ಅನುಷ್ಠಾನ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ. ಮಂಗಳಗೌರಿ ಅನುಷ್ಠಾನವನ್ನು ಮಾಡಿರ್ತಕ್ಕಂಥ ಹೆಣ್ಣುಮಕ್ಕಳು, ಸುಮಂಗಲಿಯರು ತಮ್ಮೆಲ್ಲರಿಗೂ ಸಿದ್ಧ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಬುಧವಾರ ಮಹಾವಿಷ್ಣು ಆರಾಧನೆ. ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ತಿರುಮಲ ತಿರುಪತಿಯಲ್ಲಂತೂ ಭಗವಂತನ ದರ್ಶನಕ್ಕೆ ಜನಸಾಗರ, ಸಾಕಷ್ಟು ಜನ. ಎಲ್ಲರ ಮನಸ್ಸಲ್ಲೂ ಒಂದು ಆಸೆ ಏನಪ್ಪ ಅಂದರೆ ಶ್ರಾವಣದಲ್ಲಿ ಭಗವಂತನ ದರ್ಶನ ಮಾಡಬೇಕು ಎಂಬತಕ್ಕಂಥದ್ದು. ಶ್ರಾವಣದಲ್ಲಿ ಭಗವಂತನ ದರ್ಶನ ಮಾಡಬೇಕು ಎಂಬತಕ್ಕಂಥ ಒಂದು ಮಹದಾಸೆ ಒಂದು ಕಡೆ ಆದರೆ, ನಮಗೆ ಶ್ರಾವಣ ಇದು ಆಷಾಢವಾಗೂ ಇದೆ. ಅಂದರೆ ಶ್ರಾವಣ ನಾವು ಆಚರಣೆ ಮಾಡ್ತಿದ್ದೀವಿ. ನಮ್ಮ ಪಕ್ಕದ ರಾಜ್ಯದಲ್ಲಿ ಇದನ್ನು ಆಷಾಢ ಮಾಸ ಅಂತಲೇ ಹೇಳ್ತಾರೆ. ಹಾಗಾಗಿ ಅವರು ಆಷಾಢದಲ್ಲಿ ದೇವರು ನೋಡಬೇಕು, ಆಷಾಢದಲ್ಲೇ ಭಗವಂತನ ಪ್ರಾರ್ಥನೆ ಮಾಡಬೇಕು ಎಂಬತಕ್ಕಂಥದ್ದು ಪಕ್ಕದ ರಾಜ್ಯದ್ದು. ಆದರೆ ನಮ್ಮ ರಾಜ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಇದು ಶ್ರಾವಣ ಮಾಸ. ಶ್ರಾವಣದ ವಿಶೇಷತೆ ನಡೀತಿದೆ. ಈಗಾಗಲೇ ವರಮಹಾಲಕ್ಷ್ಮಿ ಆಯಿತು, ಮಂಗಳಗೌರಿ ಆಯಿತು, ನಾಗರ ಪಂಚಮಿ ಆಯಿತು. ಹೀಗೆ ಇನ್ನು ನಾಳೆ ಶುಕ್ರವಾರ, ಅಕಸ್ಮಾತ್ ಮೊನ್ನೆ ಶುಕ್ರವಾರ ಯಾರು ಆಚರಣೆ ಮಾಡಲಿಕ್ಕೆ ಆಗಿಲ್ಲ ವರಮಹಾಲಕ್ಷ್ಮಿನ, ಈ ಶುಕ್ರವಾರ ಮಾಡಬಹುದು. ಇನ್ನು ಹುಣ್ಣಿಮೆ ಎಂಬತಕ್ಕಂಥದ್ದು ನಾಳೆ ಮಧ್ಯಾಹ್ನದ ಮೇಲೆ ಶುರುವಾಗಿಬಿಡುತ್ತೆ. ಶುಕ್ರವಾರ ಬಹಳ ಬೇಗ ಹುಣ್ಣಿಮೆ ಮುಗಿದು ಹೋಗುತ್ತೆ. ಅದರಿಂದ ಪ್ರತಿ ಹುಣ್ಣಿಮೆ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು
ನಮ್ಮ ಮಹರ್ಷಿ ಮಂದಿರದಲ್ಲೂ ಸಹಿತ ನಾಳೆ ಸಂಜೆ ನಾವು ಇಟ್ಕೊಂಡಿದ್ದೇವೆ. ನಾಳೆ ಸಂಜೆ ವಿಶೇಷವಾದಂತಹ ರೀತಿ ಗಾಯತ್ರಿ ಪ್ರತಿಪತ್ತಿರೋದ್ರಿಂದ ಗಾಯತ್ರಿಯ ಒಂದು ವಿಶೇಷವಾದಂಥ ಹೋಮವನ್ನು ಲೋಕ ಕಲ್ಯಾಣಾರ್ಥವಾಗಿ ವೇದಮಾತೆಯಾದಂತಹ ಗಾಯತ್ರಿ ದೇವಿಯ ವಿಶೇಷವಾದ ಉಪಾಸನೆಯನ್ನು ನಾಳೆ ಸಂಜೆ ನಾವು 6 ಗಂಟೆಗೆ ಇಟ್ಕೊಂಡಿದ್ದೇವೆ. ಅಂದರೆ ಪ್ರತಿ ಹುಣ್ಣಿಮೆ ನಡೀತಕ್ಕಂಥ ಕಾರ್ಯಕ್ರಮ ನಾಳೆ ಸಂಜೆ 6 ಗಂಟೆಗೆ ದೇವಿಯ ಉತ್ಸವದೊಂದಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಗಾಯತ್ರಿ ಪ್ರತಿಪತ್ತ ಆದ್ದರಿಂದ ಗಾಯತ್ರಿಯ ಒಂದು ಹೋಮವನ್ನು ವೇದಮಾತೆ ಗಾಯತ್ರಿ ಅನುಷ್ಠಾನವನ್ನು ನಾಳೆ ನಡೆಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಹೇಳ್ತಿರ್ತೀವಿ ನಾವು. ಯಾಕೆಂದರೆ ಪ್ರತಿ ಹುಣ್ಣಿಮೆ ನಡೀತಕ್ಕಂಥದ್ದು, ಹುಣ್ಣಿಮೆಯ ಕಾರ್ಯಕ್ರಮ ಅಂದರೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ 10/8/2022 ಬುಧವಾರ, ತ್ರಯೋದಶಿ, ಪೂರ್ವಾಷಾಢ ನಕ್ಷತ್ರ, ಅಂಗಾರಕ ಜಯಂತಿ. ಇವತ್ತು ಅಂಗಾರಕ ಜಯಂತಿ ಆದ್ದರಿಂದ ಇವತ್ತು ಅಂಗಾರಕನ್ನು, ಕುಜಗ್ರಹವನ್ನು, ಹಾಗೆ ಸುಬ್ರಹ್ಮಣ್ಯೇಶ್ವರನ್ನು, ನಿಮ್ಮ ಜಾತಕದಲ್ಲಿ ಏನಾದರೂ ಇಂತಹ ದೋಷಗಳಿದ್ದರೆ, ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದ್ದರೆ, ಅಲರ್ಜಿ ಸಮಸ್ಯೆ ಇದ್ದರೆ, ಸೋರಿಯಾಸಿಸ್ ಇದ್ದರೆ, ಅಥವಾ ಇನ್ನೇನಾದರೂ ಒಂದಷ್ಟು ಸಮಸ್ಯೆಗಳು ಚರ್ಮಕ್ಕೆ ಸಂಬಂಧಪಟ್ಟದ್ದಿದೆ ಅಂದರೆ ಇವತ್ತಿನ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂತಹ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು, ಅಥವಾ ಅಲ್ಲಿ ಎಲ್ಲಾದರೂ ಹುತ್ತ ಇದ್ದರೆ ಹುತ್ತಕ್ಕೆ 9 ಪ್ರದಕ್ಷಿಣೆ ಮಾಡಿ, ಹುತ್ತದ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಗೋಕ್ಷೀರವನ್ನು, ಒಂದಿಷ್ಟು ಶುದ್ಧ ಜಲವನ್ನು ಹಾಕಿ ಆ ಹುತ್ತ ಅಂದರೆ ಆ ಮಣ್ಣು ನೆಂದಿರ್ತಕ್ಕಂಥ ಸಾನ್ನಿಧ್ಯದ ಮಣ್ಣು ಮಹಾಮೃತ್ತಿಯನ್ನು, ಆ ಮೃತ್ತಿಗೆ ಪ್ರಸಾದವನ್ನು ಒಂಚೂರು ಹಣೆಗೆ ಹಚ್ಕೊಳ್ಳಿ. ಇದು ಮಾಡೋದು ಇವತ್ತಿಗೆ ಬಹಳ ಶ್ರೇಯಸ್ಸನ್ನು ತಂದುಕೊಡುತ್ತೆ. ಜೊತೆಗೆ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳ ಸಿದ್ಧಿಯಾಗತ್ತೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳೋದಕ್ಕೂ ಸಹಿತ ಕೆಲವೊಂದಷ್ಟು ತಿಥಿವಾರ ನಕ್ಷತ್ರಗಳು ಬಹಳ ಒಳ್ಳೆಯ ಯೋಗವನ್ನು ಕೊಡುತ್ತೆ. ಅಂತಹ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ದಿನ ಈ ಶುಭ ದಿನ. ಇವತ್ತಿನ ದಿವಸ ತಾವು ಯಾರೊಬ್ಬರಾದರೂ ಸಹಿತ ಇದರ ಬಗ್ಗೆ ನಾಗೇಂದ್ರನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಒಂದು ಜಾತಕದಲ್ಲಿ ಬರ್ತಕ್ಕಂತಹ ಕುಜನಿಂದ ಆಗುವಂತಹ ದೋಷಗಳನ್ನು ದೂರ ಮಾಡ್ಕೊಳ್ಬೋದು. ಅಂಗಾರಕ ಚಿತ್ರದಾದ್ದರಿಂದ ಅಂಗಾರಕನಿಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಇವತ್ತಾದ್ದರಿಂದ ಅಂಗಾರಕನಿಗೆ ಅಂದರೆ ಏನಪ್ಪ ಅಂದರೆ ವಿಶೇಷವಾಗಿ ಕೆಂಪು ವಸ್ತ್ರ, ತೊಗರಿಬೇಳೆ, ಕೆಂಪು ವಸ್ತ್ರ, ತೊಗರಿಬೇಳೆ, ಕೆಂಪು ಗಂಧ, ಕೆಂಪು ಹೂವು, ಕೆಂಪು ವರ್ಣದ ದಾರ, ಇದನ್ನು ಮನೇಲಿಟ್ಟು ಪ್ರಾರ್ಥನೆ ಮಾಡಿ ನವಗ್ರಹಗಳ ಸಾನ್ನಿಧ್ಯಕ್ಕೆ ಹೋಗಿ ನವಗ್ರಹಗಳಿಗೆ 9 ಪ್ರದಕ್ಷಿಣೆ ಮಾಡಬೇಕು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಹೀಗೆ ನವಗ್ರಹಗಳ ಪ್ರಾರ್ಥನೆ ಆದ ನಂತರ ಅಲ್ಲಿ ಧಾನ್ಯಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗೆ ಸಣ್ಣ ಮಕ್ಕಳಿಗೆ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ, ಇವರಿಬ್ಬರಿಗೂ ಸಹಿತ ತಪ್ಪದೇರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ವೃದ್ಧಿಗೋಸ್ಕರ ನಿಮ್ಮ ಚರ್ಮಬಾಧೆ ಅಥವಾ ನಿಮ್ಮಲ್ಲಿರ್ತಕ್ಕಂಥ ದೋಷಗಳು, ವಿವಾಹ ಆಗಿಲ್ಲ, ಸಂತಾನ ಆಗ್ತಾ ಇಲ್ಲ, ಗರ್ಭಕ್ಕೆ ಸಂಬಂಧಪಟ್ಟ ದೋಷ ಇದೆ, ಅಥವಾ ಇನ್ನೇನೋ ಒಂದು ಸಮಸ್ಯೆ ಇದೆ, ನಿಮ್ಮನ್ನು ತುಂಬ ಬಾಧಿಸ್ತಾ ಇದೆ, ಋಣಬಾಧೆ ಹರಿತಾ ಇಲ್ಲ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಕಲಹಗಳು ತುಂಬಿ ತುಳುಕ್ತಾ ಇದೆ, ಇಂಥ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಒಂದು ಕೆಂಪು ವಸ್ತ್ರ, 2 ಹಿಡಿಯಷ್ಟು ತೊಗರಿಬೇಳೆ ಹಾಕಿ, ಕೆಂಪು ಹೂವು, ಕೆಂಪು ಗಂಧದಿಂದ ಪೂಜೆ ಮಾಡಿ, ಕೆಂಪು ಬಣ್ಣದ ದಾರದಿಂದ ಅದನ್ನು ಗಂಟು ಕಟ್ಟಿ ಮನೆಯಲ್ಲಿ ದೇವರ ಹತ್ರ ಇಟ್ಟು ಇವತ್ತು ಕಂಪ್ಲೀಟಾಗಿ ನಿಮ್ಮ ಕುಟುಂಬದಲ್ಲಿ ಅಂದರೆ ನಿಮ್ಮ ಮನೆಯಲ್ಲೇ ಇಟ್ಕೊಂಡು ನಾಳೆ ಬೆಳಗ್ಗೆ ಅದನ್ನು ಯಾವುದಾದ್ರು ಒಂದು ದೇವಾಲಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ ನಿಮ್ಮಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಇದೆಲ್ಲದರ ಜೊತೆಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು. ಪದೇ ಪದೇ ಹೇಳ್ತಾನೆ ಇರ್ತೀವಿ ನಾವು. ಆದರೂ ಈ ವಿಚಾರವನ್ನು ಯಾತಕ್ಕಾಗಿ ಹೇಳ್ತಿದ್ದೀವಿ ಅಂದರೆ, ವಿಚಾರಗಳನ್ನು ಎಲ್ಲಾದರೂ ನಾವು ಹೊರಗಡೆ ಪ್ರಯಾಣ ಬೆಳೆಸಿದಾಗ ಅಲ್ಲಿ ಯಾರಾದರೂ ಇದ್ರ ಬಗ್ಗೆ ಏನಾದರೂ ಒಂದಿಷ್ಟು ಡೌಟ್ಸ್ ಕೇಳಿದ್ರೆ ಆವಾಗ ಹೇಳುವಂಥದ್ದು ಧರ್ಮ. ಈ ಲವಣ ತೈಲದ ಬಗ್ಗೆ ಇನ್ನೂ ಜನಕ್ಕೆ ಕನ್ಫ್ಯೂಷನ್ಸ್ ಹೋಗಿಲ್ಲ. ಲವಣ ತೈಲ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇವೆ ನಾವು. ಆದರೆ 1 ಬಾಟ್ಲೋ 2 ಬಾಟ್ಲೋ ತೊಗೊಂಡು ಉಪಯೋಗಿಸಿರ್ತೀರಿ. ಅದರ ಉಪಯೋಗ ಇನ್ನೂ ಹೇಗೆ ಎಂಬತಕ್ಕಂತಹ ಸಂದೇಹ, ಸಂಶಯ ನಿಮ್ಮಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಲವಣ ತೈಲ ಎಂಬತಕ್ಕಂಥದ್ದು ನೋಡಿ, ಈ ಲವಣ ತೈಲ ಇದನ್ನು ಬಾಟ್ಲು ನೋಡೋದಕ್ಕೆ ಒಂದು ಆನಂದ. ಇದರಿರ್ತಕ್ಕಂತಹ ವರ್ಣನೆ ಆಗಿದೆ. ಯಾಕೆಂದರೆ ಶ್ವೇತವರ್ಣದಿಂದ ಹಿಡಿದು ಈ ಮೇಲ್ಭಾಗದ ಕೆಂಪು, ಅದರ ಮೇಲ್ಭಾಗ ಒಂದು ಹಸಿರು, ಎಲ್ಲವನ್ನೂ ಸಹಿತ ಹಸಿರು ನಿಶಾನೆ. ಹಸಿರು ಏನಪ್ಪ ಅಂದರೆ ಗ್ರೀನ್ ಸಿಗ್ನಲ್, ಇದು ಶುದ್ಧಿ ಆಯಿತು, ಒಳ್ಳೆಯದಾಯಿತು ಅಂತ ತೋರಿಸ್ಲಿಕ್ಕೆ ಅಥವಾ ಮುಂದೆ ನಡೀಲಿಕ್ಕೆ ದಾರಿ. ಈ ಕೆಂಪೇನಪ್ಪ ಅಂದರೆ ಸೂರ್ಯನಿಗೆ, ಸೂರ್ಯ ಅಂದರೆ ಏನು, ಗೋಧಿ. ಅದರಲ್ಲೂ ಪ್ರತ್ಯೇಕವಾಗಿ ಲವಣ ಅಂದರೆ ಉಪ್ಪು ಸಿಗುವಂಥ ಸಾನ್ನಿಧ್ಯ ಯಾವುದು, ಅದು ಸಮುದ್ರದಲ್ಲಿ ಸಿಗ್ತಕ್ಕಂಥ ಉಪ್ಪು ನಮ್ಮ ದೇಹದ ಆರೋಗ್ಯವನ್ನು ಕೊಡುತ್ತೆ. ಇದು ಲವಣ ತೈಲಕ್ಕೆ ಸಂಬಂಧಪಟ್ಟದ್ದು ಲವಣ ತೈಲ. ಇದನ್ನು ಹಚ್ಚುವಂಥ ವಿಧಿವಿಧಾನ ಏನಪ್ಪ ಅಂದರೆ ಹೊಕ್ಕಳಿಂದ ತಳಭಾಗದಲ್ಲಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಹೊಕ್ಕಳಿಂದ ತಳಭಾಗ ಅಂದರೆ ಕಿಬ್ಬೊಟ್ಟೆಯಿಂದ ಮೇಲ್ಭಾಗಕ್ಕೆ ಒಂದು ಕಡಿಮೆ ಅಂದರೂ ಒಂದು 21 ಸರ್ತಿ, ಒಂದು 48 ಸರ್ತಿ ತಳಭಾಗದಿಂದ ಮೇಲ್ಭಾಗಕ್ಕೆ ಕೈ ಆಡಿಸಿ. ಅಂದರೆ ತೈಲವನ್ನು ಕೈಗೆ ಹಾಕ್ಕೋಬೇಕು, ಹೊಟ್ಟೆಗೆ ಮರ್ದನ ಮಾಡಬೇಕು, ಹೊಟ್ಟೆಗೆ ಚೆನ್ನಾಗಿ ಹಚ್ಚಬೇಕು. ಹೊಕ್ಕಳಿಂದ ಕಿಬ್ಬೊಟ್ಟೆಯಿಂದ ಮೇಲ್ಹೊಟ್ಟೆ ತನಕ ಜೋರಾಗಿ ಅದನ್ನು ನೀವು ಆದಷ್ಟು ರಬ್ ಮಾಡಬೇಕು. ಅದರ ಮೇಲೆ ಉಜ್ಜೋದ್ರಿಂದ
ಅಲ್ಲಿ ಹೀಟ್ ಜನರೇಟ್ ಆಗುತ್ತೆ. ಇರ್ತಕ್ಕಂಥ ಬೇಡವಾದಂತಹ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು, ಕೊಬ್ಬಿನಂಶ ಅಂತಕ್ಕಂಥದ್ದು ಕರಗಿ ಹೋಗುತ್ತೆ. ಅದಾದ ಒಂದು ಅರ್ಧ ಗಂಟೆ ಬಿಟ್ಟು ಬಿಸಿನೀರಲ್ಲಿ ಚೆನ್ನಾಗಿ ಸ್ನಾನ ಮಾಡ್ಕೊಳ್ಳಿ ಅಥವಾ ಬಿಸಿನೀರಲ್ಲಿ ತೊಳಿರಿ. ಇಷ್ಟು ಮಾತ್ರ ಮಾಡಿದ್ರೆ ಸಾಕು, ರಾಮಬಾಣದಂತೆ ಕೆಲಸ ಮಾಡುತ್ತೆ ಲವಣ ತೈಲ. ಕಿಬ್ಬೊಟ್ಟೆ ಮೇಲೆ ಅಂದರೆ ನಿಮ್ಮ ಹೊಕ್ಕಳಿಂದ ತಳಭಾಗದಲ್ಲಿ ಅಲ್ಲಿಂದ ಪ್ರಾರಂಭ ಮಾಡಿ ಮೇಲ್ಹೊಟ್ಟೆ ತನಕ, ತಳಗಡೆಯಿಂದ ಮೇಲ್ಭಾಗಕ್ಕೆ, ಮೇಲಿಂದ ತಳಗಲ್ಲ, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಉಲ್ಟಾ ಮಾಡಿದ್ರೆ ನಿಮ್ಮ ಹೊಟ್ಟೆಯ ಮೇಲ್ಭಾಗ ತಳಗಿಳಿದು ಬಿಡುತ್ತೆ. ತಳಗಿಳಿದು ಬಿಡ್ತು ಅಂದರೆ ಆಮೇಲೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ತಳಭಾಗದಿಂದ ಮೇಲ್ಭಾಗಕ್ಕೆ ಉಲ್ಟಾ ನೀವು ಹಚ್ಚೋದ್ರಿಂದ ಇರ್ತಕ್ಕಂಥ ವೇಸ್ಟ್ ಅಂತಕ್ಕಂಥದ್ದು, ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು, ಆ ಕೊಬ್ಬಿನಂಶ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಾಶ ಆಗುತ್ತೆ. ಆದಷ್ಟು ಬೇಗ ಸ್ಲಿಮ್ ಆಗ್ತೀರಿ. ಇದು ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಿಗಾದರೂ ಲವಣ ತೈಲ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾಕೆಂದರೆ ಈ ವಿಚಾರ ನಿನ್ನೆ ಒಬ್ಬರು ಪ್ರಸ್ತಾವನೆ ಮಾಡಿದ್ರಿಂದ ಇವತ್ತು ಪುನಃ ಅದನ್ನು ಹೇಳಿದ್ದೇನೆ. ಇನ್ನು ಸಮಯದ ಅಭಾವ ಇದೆ, ವಿಚಾರ ಸಾಕಷ್ಟು ಇದೆ. ನೇರವಾಗಿ ಮಾತಾಡಬೇಕು ಎಂಬತಕ್ಕಂತಹ ಮನಸ್ಥಿತಿ ಇರ್ತಕ್ಕಂಥ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಸಾಕಷ್ಟು ಜನ ಕರೆಗೆ ವೆಯ್ಟ್ ಮಾಡ್ತಿದ್ದೀರಿ. ಆದಷ್ಟು ಬೇಗ ದರ್ಪಣಾಂಜನವನ್ನು ದರ್ಶನ ಮಾಡೋಣ, ರಾಶಿಫಲದ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಅಮೃತ ಬಿಂದು ಅಂತೂ ಈಗ ಕ್ಯಾಪ್ಸಲ್ ಅಮೃತ ಬಿಂದು ಮಾತ್ರೆ ಸ್ವರೂಪದಲ್ಲಿದೆ. ಹಾಗಾಗಿ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಮತ್ತು ಒಂದಷ್ಟು ಹುಳಿತೇಗು, ಏನೇ ಅಜೀರ್ಣ, ಯಾವುದೋ ಮದುವೆ ಮುಂಜಿ ನಾಮಕರಣ, ಇನ್ನು ಶ್ರಾವಣ ಬಂತಲ್ಲ, ಇಷ್ಟು ದಿವಸ ಆಷಾಢದಲ್ಲಿ ಹೇಗೋ ಬಾಯಿ ಕಟ್ಕೊಂಡು ಸ್ವಲ್ಪ ಆಗಿದ್ರಿ. ಈಗ ಶ್ರಾವಣ, ಎಲ್ಲಿ ಹೋದರೂ ಸಹಿತ ಒಬ್ಬಟ್ಟು ಅಡುಗೆ ಇರುತ್ತೆ, ಎಲ್ಲಿ ಹೋದರೂ ಸ್ವೀಟ್ ಇರುತ್ತೆ. ಇನ್ನು ಕೃಷ್ಣ ಜನ್ಮಾಷ್ಟಮಿ ಬಂತು ಅಂದರೆ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಶುರುವಾಗುತ್ತೆ. ಇದೆಲ್ಲ ಬಂದಾಗ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಸ್ವಲ್ಪ ಶುರು ಆಗ್ಬೋದು. ಯಾಕೆಂದರೆ ಎಲ್ಲರೂ ಯಾವ ಎಣ್ಣೆಗಳಲ್ಲಿ ತಯಾರು ಮಾಡ್ತಾರೋ ಪದಾರ್ಥಗಳನ್ನು. ಅದಕ್ಕೋಸ್ಕರ ಇಂಥ ಸಮಯದಲ್ಲಿ ನಮ್ಮ ಅಸಿಡಿಟಿ ಎಲ್ಲ ದೂರ ಆಗಬೇಕಾದ್ರೆ ಇದು ಬಹಳ ವಿಶೇಷವಾಗಿದೆ. ಅಮೃತ ಬಿಂದುವಿನ ಮಾತ್ರೆಗಳು ಸಹಿತ ಇದೆ. ಅಮೃತ ಬಿಂದು ಸಿರಪ್ ಇದೆ, ಅಮೃತ ಬಿಂದು ಮಾತ್ರೆ ಇದೆ. ಎರಡನೇದು ಮಧುಮೇಹ ನಿವಾರಣೆ. ಏನಿವತ್ತೆಲ್ಲ ಒಟ್ಟಿಗೆ ಹೇಳ್ಬಿಡ್ತಿದ್ದೀವಲ್ಲ, ಹೌದು, ಸಮಯ ಆಗಿದೆ. ಅದಕ್ಕೆ ಮಧುಮೇಹ ನಿವಾರಣೆ, ಸಕ್ಕರೆ ಕಾಯಿಲೆಗೆ, ಶುಗರ್ಗೆ ಅದು ಇನ್ನೂ ಬಹಳ ವಿಶೇಷವಾಗಿದೆ. ಅದು ಸಹಿತ ಟ್ಯಾಬ್ಲೆಟ್ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾಕೆಂದರೆ ANJ ಪ್ರಾಡಕ್ಟಲ್ಲಿ ಈ ಮೂರು ಇವತ್ತಿಗೂ ನಿಮ್ಮಗಳ ಮನಸ್ಸಲ್ಲಿ ಹಾಗೇ ನಿಂತಿದೆ. ನಾನು ಹೇಳಬೇಕಾದ್ದಿಲ್ಲ, ನಾನು ಬಂದರೆ ನೀವೇ ನನಗೆ ಹೇಳ್ತೀರಿ ಅಮೃತ ಬಿಂದು ಚೆನ್ನಾಗಿದೆ, ಲವಣ ತೈಲ ಚೆನ್ನಾಗಿದೆ, ಶುಗರ್ಗೆ ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ತಂದೆ ಎಲ್ಲ ಇದನ್ನೇ ತೊಗೊಳ್ತಾ ಇದ್ದಾರೆ, ಭಾಳ ಚೆನ್ನಾಗಿದೆ ಅಂತ. ಆ ಸಂತೋಷ ನಮಗಿದೆ. ಏನಾದ್ರು ಒಂದು ಒಳ್ಳೆಯದನ್ನು ನಿಮ್ಮ ಮುಂದೆ ತಂದಿಟ್ಟಾಗ ಆ ಒಳ್ಳೆಯದ್ರ ಬಗ್ಗೆ ಎರಡು ಮಾತಾಡಿದ್ರೆ ನಮಗೆ ಖುಷಿ. ಆ ಖುಷಿ ನಮಗೆ ಸಿಗ್ತಿರೋದ್ರಿಂದ ನಿಮ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೀಗ ರಾಶಿಫಲ ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಎಲ್ಲರೂ ಸಹಿತ ನಿಮ್ಮ ನಿಮ್ಮ ಮನೆ ದೇವರ ಪ್ರಾರ್ಥನೆ, ಗಣಪತಿ ಆರಾಧನೆ, ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಜೊತೆಗೆ ಒಮ್ಮೆ ಕಣ್ಣು ಮುಚ್ಚಿ ನಿಮ್ಮ ತಂದೆ ತಾಯಿನೂ ಸಹಿತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. ಅವರ ಆರೋಗ್ಯ ಚೆನ್ನಾಗಿರಲಿ, ಅವರ ಒಂದು ಒಳ್ಳೆಯ ಯಶಸ್ಸಾಗಿರಲಿ, ಅವರ ಆಶೀರ್ವಾದ ನಮಗೆ ಸಿಗಲಿ ಅಂತ ತಂದೆ ತಾಯಿನ ಪ್ರಾರ್ಥನೆ ಮಾಡಿ, ಜೊತೆಗೆ ನೀವು ತಿಳ್ಕೊಳ್ಳುವಂತಹ ಯಾವುದೇ ಒಂದು ಅಂದರೆ ರಾಶಿಫಲಗಳಲ್ಲಿ ಸಾಕಷ್ಟು ವಿಚಾರಗಳನ್ನು, ರಾಶಿಫಲಗಳಲ್ಲಿ ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡ, ಯಾವ ಸಮಯಕ್ಕೆ ಎಚ್ಚರಿಕೆ, ಇದೆಲ್ಲವನ್ನು ನಾವು ತಿಳಿಸ್ತಾ ಹೋಗ್ತಿರ್ತೀವಿ. ಅದರ ಮಧ್ಯದಲ್ಲಿ ನಿಮ್ಮ ಅನಿಸಿಕೆಗಳು, ನಿಮ್ಮ ಅನಿಸಿಕೆ ಅಥವಾ ನಿಮಗೆ ಬೇಕಾಗಿರುವಂತಹ ಅಥವಾ ನಿಮಗೆ ಇನ್ನೇನಾದ್ರು ಇದರಲ್ಲಿ ಬದಲಾವಣೆಗಳು ಬೇಕಾಗಿರತಕ್ಕಂಥದ್ದು ಅಥವಾ ನಿಮ್ಮ ಹಾಕುವ ಹೆಜ್ಜೆಯಲ್ಲಿ ಇನ್ನೇನಾದ್ರು ವಿಚಾರಗಳು ತಿಳ್ಕೊಳ್ಬೇಕಂದ್ರೂ ಸಹಿತ ತಾವು ಕರೆ ಮಾಡಬಹುದು, ಮಾತಾಡಬಹುದು. ಹಾಗೆ ಚಕ್ಷುರ್ಮತಿಗೆ ಸಂಬಂಧಪಟ್ಟಂಗೆ ನಿಮ್ಮ ಕಣ್ಣರೇಖೆಯನ್ನು ಕಳಿಸಬಹುದು. ಹಾಗೆ ವಿಡಿಯೋ ಕಾಲಲ್ಲಂತೂ ನೀವು ಕಳಿಸಿರ್ತಕ್ಕಂಥ ವಿಚಾರಗಳನ್ನು ಅರ್ಥ ಮಾಡಿ 4 ಜನಕ್ಕೆ ವಿಚಾರ ಮುಟ್ಟಿಸುವಂಥದ್ದು. ಇತ್ತೀಚೆಗೆ ಬರುವ ವಿಡಿಯೋ ಕಾಲುಗಳಲ್ಲಿ ಏನಾಗಿದೆ, ಎಲ್ಲವೂ ಪರ್ಸ್ನಲ್ ಮ್ಯಾಟ್ರಸ್ಸೇ, ಎಲ್ಲವೂ ಪರ್ಸ್ನಲ್. ಯಾರೂ ಸಹಿತ ವಿಡಿಯೋ ಕಾಲ್ ಅಂತೂ ನಿಮಗೆ ಒಳ್ಳೆಯ ಅವಕಾಶ ನಾವು ಕೊಟ್ಟಾಯಿತು. ಆದರೆ ಅವಕಾಶ ಕೊಟ್ಟರೆ ಅದರಲ್ಲಿ ನಮಗೆ ಬರ್ತಕ್ಕಂಥ ದಿನಕ್ಕೆ ಬರುವಂತಹ ಅಷ್ಟೂ ಫೋನ್ ಕಾಲುಗಳಲ್ಲಿ, ವಿಡಿಯೋ ಕಾಲುಗಳಲ್ಲಿ ಕಡಿಮೆ ಅಂದರೆ ಅದರಲ್ಲಿ ಒಂದೋ ಎರಡೋ ಮಾತ್ರ ಪ್ರಸಾರಕ್ಕೆ ನಿಂತುಕೊಳ್ಳಿ, ಪರವಾಗಿಲ್ಲ, ಇನ್ನೆಲ್ಲವೂ ನಮ್ಮ ಪರ್ಸ್ನಲ್ಲು ನಮಗೆ ತೋರಿಸಬೇಡಿ ಅಂತ ಹೇಳ್ತೀರಿ. ಅಂದರೆ ನೀವು ಕಳಿಸುವಂತಹ ವಿಡಿಯೋ ಕಾಲಲ್ಲಿ ನಿಮ್ಮ ವಿಚಾರಗಳಲ್ಲಿ ಅಂತಹ ಪರ್ಸ್ನಲ್ಸ್ ಅದು ಇರೋದಿಲ್ಲ. ಆದರೂ ಏನಪ್ಪ ಅಂದರೆ ಪರ್ಸ್ನಲ್ಲು ಈ ವಿಚಾರ ನಮಗೆ ನೇರವಾಗಿ ಫೋನಲ್ಲಿ ಹೇಳಿಬಿಡಿ ಅಂತ. ನಾವು ನೇರವಾಗಿ ಫೋನಲ್ಲಿ ಹೇಳುವಂಥ ಪ್ರಕ್ರಿಯೆಗೆ ನಿಂತ್ಕೊಂಡು ಈಗಾಗಲೇ ದಿನಕ್ಕೆ ಕಡಿಮೆ ನನ್ನ ಈ ಒಂದು 1.5 ಗಂಟೆ ನೇರ ಪ್ರಸಾರ ಆದರೂ ಪುನಃ ನಾನು 2 ಗಂಟೆಗಳ ಕಾಲ ಇದರಲ್ಲೇ ನಿಂತ್ಕೊಳ್ಬೇಕು, ಇದರ ಬಗ್ಗೆನೇ ಮಾತಾಡ್ತಾ ಹೋಗಬೇಕು. ಹೀಗಾಗಿ ನೀವು ಆಲೋಚನೆ ಮಾಡಿ, ವಿಡಿಯೋ ಕಾಲ್ ನೀವು ಕಳಿಸಿದ ಮೇಲೆ ಆ ವಿಡಿಯೋ ಕಾಲು ಪ್ರಸಾರ ಆಗಬೇಕಾ ಬೇಡಬೇಕಾ ಅನ್ನೋದನ್ನು ನಾನೊಂದು ಆಪ್ಷನ್ ಕೊಟ್ಟಿದ್ವಿ. ನಿಮ್ಮದು ಪ್ರಸಾರ ಆಗಲಿನಾ ಬೇಡವಾ ಅದನ್ನು ತಿಳಿಸಿ ಅಂತ. ಆದರೆ ಎಲ್ಲರೂ ಹೇಳೋದೇನಪ್ಪ ಅಂದರೆ ಪ್ರಸಾದ ಬೇಡ, ನಮಗೆ ಈ ರಹಸ್ಯಕ್ಕೆ ಈ ಒಂದು ಸಮಸ್ಯೆಗೆ ಒಂದು ಉತ್ತರ ಕೊಡಿ ಅಂತ ಅಷ್ಟೇ ಹೇಳ್ತಿದ್ದೀರಿ. ಒಳ್ಳೆಯದಲ್ಲದು ನಿಮ್ಮ ಪರ್ಸ್ನಲ್ ವಿಚಾರ. ಆದರೆ ಒಂದಂತೂ ಸತ್ಯ, ಮಹರ್ಷಿವಾಣಿ ಕಾರ್ಯಕ್ರಮದಿಂದ 10 ಕುಟುಂಬಗಳಿಗೆ ಒಂದಷ್ಟು ಒಳ್ಳೆಯದಾಗ್ತಾ ಇದೆ. ನೀವು ನಾವು ಹೇಳುವಂತಹ ಪರಿಹಾರಗಳು ಮಾಡಿಕೊಂಡು ಒಂದಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಂಡಿದ್ದೀರಿ. ಆ ಸಂತೋಷ ನಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಶುಕ್ರವಾರ ಬೆಳಗ್ಗೆ ನಮ್ಮ ಕಾರ್ಯಕ್ರಮದ ಸಮಯದಲ್ಲಿ ಹುಣ್ಣಿಮೆ ಇರುತ್ತೆ, ಅಂದರೆ ಪೌರ್ಣಮಿ ಇರುತ್ತೆ.
ಪೌರ್ಣಮಿ ಇರೋದ್ರಿಂದ ಶುಕ್ರವಾರದ ದಿವಸ ಈ ಇತ್ತೀಚಿನ ದಿನಗಳಲ್ಲಿ ನಾವು ಹೇಳಿರುವಂಥ ತಂತ್ರಗಳನ್ನು ಯಾವುದಾದ್ರೂ ಒಂದು ತಂತ್ರವನ್ನು ಮಾಡಿ ಅವತ್ತೂ ಸಹಿತ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ರಾಶಿ ಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ನೀವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಯಾವುದು ಏನೇ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ, ತಾಳ್ಮೆಯಿಂದ ಮಾಡಿ. ಯಾಕೆಂದರೆ ಮಾಡುವ ಕೆಲಸದಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಎದುರಾಗುತ್ತೆ. ಇವತ್ತಷ್ಟು ಸರಿಸಮಾನವಾದಂಥದ್ದಲ್ಲ. ಜೊತೆಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದ್ದಲ್ಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಸಾಕಷ್ಟು ಇದೆ. ಮತ್ತು ಕಣ್ಗಳು ಉರಿ ಬರ್ತಕ್ಕಂಥದ್ದು ಮತ್ತು ಸ್ವಲ್ಪ ದೃಷ್ಟಿಯಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಎದುರಾಗ್ತಕ್ಕಂಥದ್ದು, ಸ್ವಲ್ಪ ಅಲರ್ಜಿ ಸಮಸ್ಯೆ ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು ಮೇಷರಾಶಿಯವರಿಗೆ ಇವತ್ತು ಹೀಗಿದೆ. ಹಾಗಾಗಿ ಇವತ್ತಿನ ದಿವಸ ನೀವು ಅಂಗಾರಕನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯ ಅಥವಾ ನಿಮ್ಮ ಸುತ್ತಮುತ್ತ ಪ್ರಾಂತದಲ್ಲಿರ್ತಕ್ಕಂಥ ಹುತ್ತ, ಆ ಹುತ್ತದ ಮಣ್ಣಿನ ಪ್ರಸಾದವನ್ನು, ಮಹಾಮೃತ್ತಿಗೆ ಪ್ರಸಾದವನ್ನು ಒಂಚೂರು ಹಣೆಗೆ ಹಚ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬಹುದು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರ್ತಕ್ಕಂಥ ದಿನ. ಆದರೆ ಎಲ್ಲದರಲ್ಲೂ ಸಹಿತ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಿರ್ತಕ್ಕಂಥ ನಿಮಗೆ ನಿಮ್ಮ ಸಾಧನೆಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುವಂತಹ ಲಕ್ಷಣಗಳೇ ಕಾಣ್ತಾ ಇದೆ. ಹಾಗಾಗಿ ವೃಷಭ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ 1:15 ಅಂತಹ ಒಂದು ಒಳ್ಳೆಯ ಕಾಲ ಅಲ್ಲ. 1:15 ಆದ ನಂತರ ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬಹುದು. ನಿಮ್ಮ ಆರೋಗ್ಯದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕೆಲಸಗಾರರಲ್ಲಾಗಲಿ ಏನೇ ಆದರೂ ನಿಮ್ಮ ಸ್ವಂತ ನಿರ್ಣಯ ಬಹಳ ಉತ್ತಮ. ಮೈಗುಷಾರಿಲ್ಲ, ಅದಕ್ಕೊಂದು ಉಪಯುಕ್ತವಾದಂತಹ ಔಷಧಿ ಮಾಡ್ಕೋಬೇಕು ಅಂದರೆ ನಿಮ್ಮ ಚಿಂತನೆ ಸರಿ ಇದೆ. ಆದರೆ ಅದನ್ನು ಮತ್ತೊಬ್ಬರ ಹತ್ರ ಹೇಳಿದಾಗ ಅವ್ರು ಹೇಳುವಂತಹ ಉಪಯುಕ್ತ ಮಾಹಿತಿ ನಿಮಗೊಂದು ಸ್ವಲ್ಪ ಅಸಮಾಧಾನ ಅನ್ನಿಸ್ಬೋದು. ಹೀಗಿರೋದ್ರಿಂದ ಇವತ್ತು ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ ಅಲ್ಲೇ ಸರಿಯಾದಂತಹ ಉತ್ತರ ಸಿಗುತ್ತೆ ವಿನಃ ದುಡುಕಿ ಇನ್ನೊಂದು ತೀರ್ಮಾನ ತಂದುಕೊಂಡು ಸಮಸ್ಯೆ ಮಾಡ್ಕೋಬೇಡಿ. ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ. ಇವತ್ತು ವೃಷಭ ರಾಶಿಯವರಿಗೆ ಸಾಧ್ಯವಾದಷ್ಟು ಬರೀ ಹಣೆಯಲ್ಲಿರೋದು ಬೇಡ, ಒಂದಿಷ್ಟು ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಳ್ತೀರಿ. ವ್ಯಾಪಾರ ಸಮಯದಲ್ಲಿ ಒಂದಷ್ಟು ಲಾಸ್ ಆಗ್ಬೋದು, ಸಮಸ್ಯೆ ಎದುರಾಗ್ಬೋದು. ಆದರೂ ಭಯಪಡಬೇಕಾದಿಲ್ಲ, ಧೈರ್ಯವಾಗಿರಿ. ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತಾ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇವತ್ತಿರೋದ್ರಿಂದ ನೀವು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಹೆದರಬೇಕಾದ್ದಿಲ್ಲ. ಇವತ್ತು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಭಯಭೀತರಾಗಿ ಒದ್ದಾಡೋದಕ್ಕಿಂತ ಧೈರ್ಯವಾಗಿದ್ದು ಒಂದು ಹೆಜ್ಜೆ ಮುಂದೆ ಹಾಕೋದು ಬಹಳ ಉತ್ತಮ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:15 ಬಹಳ ಒಳ್ಳೆ ಕಾಲ ಇದೆ, ಒಳ್ಳೆ ಸಮಯ ಇದೆ. ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಯಾವುದೇ ಕೆಲಸವಾದರೂ ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಹಾಗೆ ಇದರೊಂದಿಗೆ ನೀವು ಮಾಡಬೇಕಾದ್ದು, ಅನುಸರಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆ ದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಹಾಗೆ ಒಂದಷ್ಟು ನಿಂದನೆಯ ಮಾತು ಇವತ್ತು ಆಲಿಸಬೇಕಾಗತ್ತೆ. ಅದಕ್ಕೆ ಭಯಪಡೋದು ಬೇಡ. ಇವತ್ತು ವಿಷ್ಣು ಆಲಯಕ್ಕೆ ಬಂದು ಒಂದಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸಿ ಅಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ಒಂದು ತಿಂಡಿ ತಿನಿಸನ್ನು ಕೊಟ್ಟರೆ ಖಂಡಿತ ಆ ಸಮಸ್ಯೆ ದೋಷಗಳಿಂದ ಮುಕ್ತರಾಗ್ತೀರಿ. ಹಾಗೆ ಯಾರು ಯಾವುದೇ ಉದ್ಯೋಗದಲ್ಲಿದ್ದರೂ ನಿಮ್ಮ ಉದ್ಯೋಗದಲ್ಲಿ ಒಂದು ಪ್ರಗತಿಯನ್ನು ಕಾಣುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಶ್ರದ್ಧೆಯಿಂದ ನ್ಯಾಯಬದ್ಧವಾದಂತಹ ಧರ್ಮ ಮಾರ್ಗವನ್ನು ಹುಡುಕಿ ನಡೀತಕ್ಕಂಥದ್ದು ಬಹಳಷ್ಟು ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಮೇಷರಾಶಿಯಿಂದ ಕರ್ಕಾಟಕ ರಾಶಿಯವರೆಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿದ್ದಾರೆ ಗುರುಜಿಯವರು. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಕಿರಣ್ ಅಂತ, ನಾನು ಮೈಸೂರಿಂದ ಮಾತಾಡ್ತಿರೋದು. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಾವು ಗುರುಜಿ ಹತ್ರ ಸ್ವಲ್ಪ ಮಾತಾಡ್ಬೇಕು ಮೇಡಮ್. ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ?
ಚೆನ್ನಾಗಿದೆಯಾ ಗುರುಜಿ? ಹೇಳಿ ಗುರುಜಿ, ನಾವು ನಿಮ್ಮ ಪ್ರೋಗ್ರಾಮ್ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಗುರುಜಿ. ನಿಮ್ಮಿಂದ ನಮಗೆ ತುಂಬಾ ಒಳ್ಳೇದಾಗಿದೆ ಗುರುಜಿ. ಒಳ್ಳೇದಾಗ್ಲಿ. ಎಲ್ಲಿಂದ ಕರೆ ಗುರುಜಿ, ನಾನು ಮಾಡ್ತಿದ್ದೀರಿ? ನಿಮ್ದು ಒಂದು ಲವಣ ತೈಲ ಅಂತ ಒಂದು ಔಷಧಿ ಇದೆಯಲ್ಲ ಗುರುಜಿ, ಅದು ನಾನು ಸುಮಾರು ದಿನದಿಂದ ನಾನು ಟಿವಿ ಪೇಪರ್ ಅಲ್ಲೆಲ್ಲ ಸುಮಾರು ನೋಡ್ತಾ ಇದ್ದೆ. ನಾನು ಒಂದಿನ ಅದು ಟ್ರೈ ಮಾಡೋದು ನನಗೆ ಸುಮಾರು ತುಂಬಾ ಹೊಟ್ಟೆ ತುಂಬಾ ಇತ್ತು ಗುರುಜಿ. ನಾನು ಟ್ರೈ ಮಾಡ್ಬೇಕಂತ ಒಂದ್ಸರಿ ಟ್ರೈ ಮಾಡಿದೆ. ಯಾಕಂದ್ರೆ ಆಯಿಲ್ ಇಂದ ನಮಗೆ ರಿಸಲ್ಟ್ ಸಿಗುತ್ತಾ ಇಲ್ಲ ಅಂತ ಒಂದು ಕನ್ಫ್ಯೂಸ್ ಇತ್ತು. ಓಕೆ, ಸತತ ನಾನೊಂದು 3 ತಿಂಗಳು ಯೂಸ್ ಮಾಡಿದ್ದೇನೆ ಗುರುಜಿ. ನನಗೆ 1 ತಿಂಗಳಲ್ಲಿ ಸ್ವಲ್ಪ ಅದ್ರದ್ದು ಪರಿಣಾಮ ಗೊತ್ತಾಯ್ತು. ಸ್ಟಾರ್ಟಿಂಗ್ ಅಲ್ಲೇ ಅದು ತುಂಬಾ ಬಹಳಷ್ಟು ಚೇಂಜ್ ಆಗಿದೆ ಗುರುಜಿ. ಅದು ನೀವು ಲವಣ ತೈಲವನ್ನು ಹೇಗೆ ಹಚ್ತಾ ಇದ್ದೀರಿ? ನಾವು ಇವಾಗ ಹೊಟ್ಟೆ ಕೆಳಭಾಗದಿಂದ ಮೇಲೆ ಭಾಗಕ್ಕೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ತಿದ್ದೇನೆ ಗುರುಜಿ. ನಾನು ಇವತ್ತು ಅದನ್ನು ಬಹಳ ಸ್ಪಷ್ಟೀಕರಿಸಿ ಹೇಳಿದ್ದೇನೆ ನೋಡಿ. ಕಾಕತಾಳೆ ಎಂಬಂತೆ ನಾನು ಇದ್ರ ಬಗ್ಗೆ ನಾನು ಲವಣ ತೈಲ ಆಗಲಿ, ಅಮೃತ ಬಿಂದು ಆಗಲಿ, ಶಕುಂತಲ ಆಗಲಿ ಅಥವಾ ನಮ್ಮ ಮಧುಮೇಹ ನಿವಾರಣೆ ಆಗಲಿ, ಈ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ ಸಹ ನಿಮ್ಮಿಂದ ನಮಗೊಂದು ಕರೆ ಬರುತ್ತೆ. ಅಂದರೆ ನಾನು ಇಲ್ಲಿ ಮಾತಾಡಿದ ತಕ್ಷಣ ನಿಮಗೆ ಅದ್ರ ಬಗ್ಗೆ ನನ್ನನ್ನು ಮಾತಾಡಬೇಕು ಅನ್ಸುತ್ತಾ ಅಂತ. ಹೌದು ಹೌದು ಗುರುಜಿ. ಒಳ್ಳೇದಾಗಲಿ. ಬಟ್ ಈ ಒಂದು ಹೇಳಬೇಕಂದ್ರೆ ಇದು ಔಷಧಿ ಅಲ್ಲ. ಈ ಔಷಧಿ ಅಲ್ಲದ್ರಿಂದ ನಮ್ಮ ಆರೋಗ್ಯಕ್ಕೋಸ್ಕರ ನೋಡಿ, ದೇಹಕ್ಕೆ ಪ್ರಧಾನವಾಗಿರ್ತಕ್ಕಂಥದ್ದು ಹೊಟ್ಟೆ. ಈ ಹೊಟ್ಟೆ ಭಾಗ ಜಾಸ್ತಿ ಇತ್ತು ಅಂದರೆ ಇಲ್ಲಿ ಬೇಡವಾದಂಥ ಕೊಬ್ಬಿನಂಶ ಸೇರಿಕೊಂಡ್ರೆ ನೋಡಲಿಕ್ಕೂ ಆಗಲ್ಲ, ಅದರಿಂದ ಅನಾರೋಗ್ಯವೇ ಜಾಸ್ತಿ ಆಗುತ್ತೆ. ಅದರಲ್ಲೂ ಹೊಟ್ಟೆ ಜಾಸ್ತಿ ಇದ್ದರೆ ದೇಹದ ಒಂದು ಆಕಾರವೇ ಕೆಟ್ಟು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ದೇಹದಲ್ಲಿ ಸಹ ಎಲ್ಲರೂ ಎಕ್ಸಸೈಸ್ ಮಾಡಿ ವರ್ಕೌಟ್ ಮಾಡ್ತಕ್ಕಂಥದ್ದು 100ಕ್ಕೆ 100 ಪಾಲು ಹೊಟ್ಟೆ ಕರಗಿಸೋಕ್ಕೋಸ್ಕರನೇ. ಅದು ಅಷ್ಟೆಲ್ಲ ಬಾಧೆ ಪಡೋ ಬದಲು ಈ ಲವಣ ತೈಲದಿಂದ ಭಾಳ ಈಸಿಯಾಗಿ ನಾವು ಅದನ್ನು ಸರಿಪಡಿಸ್ಕೊಳ್ಬಹುದು. ಹಾಗಾಗಿ ನೀವು ಅದನ್ನು ಉಪಯೋಗಿಸ್ತಾ ಇರತಕ್ಕಂಥದ್ದು, ನೀವು ಹೇಳಿದಂಥ ವಿಚಾರ ಇನ್ನಷ್ಟು ಜನಕ್ಕೆ ದಾರಿದೀಪವಾಗಿರಲಿ. ಯಾಕೆಂದರೆ ನಾನು ಹೇಳೋದಷ್ಟೇ ಅಲ್ದಿರ ಅನುಭವಕ್ಕೆ ಬಂದಿರತಕ್ಕಂಥದ್ದು, ನೀವು ಸ್ವಂತ ಅದರ ಅನುಭವ ತೊಗೊಂಡಿರ್ತಕ್ಕಂಥದ್ದು. ಹೊಟ್ಟೆ ಇದ್ದು ಹೊಟ್ಟೆನ ಕಡಿಮೆ ಮಾಡ್ಕೊಂಡಿದ್ದೀನಿ, ಇದರಿಂದ ಅನುಕೂಲ ಆಯಿತು ಅಂದಾಗ ಒಂದು ಸಂತೋಷದ ವಿಚಾರನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಈಗ ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧವಾರದ ಮಹಾವಿಷ್ಣುವಿನ ಆರಾಧನೆ ಮಾಡ್ತಾ ತಾವು ಹಾಕುವ ಹೆಜ್ಜೆಯನ್ನು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿದ್ದು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ನಿಮ್ಮ ಕೈಲಾದಷ್ಟು ಒಂದಷ್ಟು ಸೇವೆಗಳನ್ನು ಸಲ್ಲಿಸೋದ್ರಿಂದ ಇವತ್ತು ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಒಂದಷ್ಟು ಜನ ನಿಷ್ಠೂರ ಮಾಡ್ತಕ್ಕಂಥವ್ರು, ನಿಂದಿಸ್ತಕ್ಕಂಥವ್ರು, ಛೇಡಿಸ್ತಕ್ಕಂಥವ್ರು, ನಿಮ್ಮನ್ನು ಬೇರೆ ಥರನೇ ಚಿಂತನೆ ಮಾಡಿ ಮಾತಾಡ್ತಕ್ಕಂಥವ್ರು ಇವರೆಲ್ಲರೂ ಇವತ್ತು ಕಾಣಿಸ್ಕೊಳ್ತಾರೆ. ಆದರೂ ನೀವು ಮಾತ್ರ ಹಾಕೋ ಹೆಜ್ಜೆಯನ್ನು ಎಲ್ಲೂ ವ್ಯತ್ಯಾಸ ಮಾಡ್ಕೊಳ್ದಿರಾ, ಸಾಧ್ಯವಾದಷ್ಟು ಯಾವುದಕ್ಕೂ ತಲೆ ಕೊಡ್ದಿರಾ ಧರ್ಮ ಮಾರ್ಗದಲ್ಲಿ ನಡೆದಿದ್ದೆ ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಹಣಕಾಸಿನ ಬಗ್ಗೆ ಸ್ವಲ್ಪ ಜಾಗರೂಕತರಾಗಿರಿ. ಜೊತೆಗೆ ಇನ್ನೊಂದು ಕೆಲಸವನ್ನೇಪ್ಪ ಅಂದರೆ ಇವತ್ತಿನ ದಿವಸ ಯಾವುದಾದ್ರು ಒಂದು ವಿಷ್ಣು ಆಲಯದಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸಿ ಅಲ್ಲಿ ಭಗವತ್ ಸಾನ್ನಿಧ್ಯದಲ್ಲಿ ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಶ್ರೀಮನ್ನಾರಾಯಣನ ಮಹಾಮಂತ್ರವನ್ನು ನೀವು ಪಠನೆ ಮಾಡಿದ್ದೆ ಆದರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರೂ ಅಧಿಕವಾದಂತಹ ಲಾಭವನ್ನೇ ಗಳಿಸಬಹುದು. ಹಾಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡಿಕೊಂಡು ಸಮಾಧಾನವಾಗಿದ್ದರೆ ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ. ಒಂದಷ್ಟು ಜನ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮೊಣಕಾಲು ಮತ್ತು ಪಾದದ ಹೆಬ್ಬೆರಳುಗಳು ಅಧಿಕವಾದಂಥ ನೋವು ಬರುವಂಥ ಸಾಂದ್ರತೆ ಇದೆ. ಮೊಣಕಾಲು, ಕಾಲಿನ ಹೆಬ್ಬೆರಳುಗಳು ನೋವು ಬರುವಂಥ ಸಾಂದ್ರತೆ ಇರೋದ್ರಿಂದ ಆಯಾ ಕಾಲದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನು ಆಗಿಂದಾಗಲೇ ಸರಿಪಡಿಸ್ಕೊಳ್ಳಿ. ಜೊತೆಗೆ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 3:15ರವರೆಗೂ ಆಗುವಂತಹ ವ್ಯತ್ಯಾಸಗಳು, ಅಲ್ಲಿ ನಡೆಯುವಂತಹ ತೊಂದರೆ ತಾಪತ್ರೆಗಳು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆ ದೇವರ ಅನುಗ್ರಹ ಪಡಿತಕ್ಕಂಥದ್ದು ಮತ್ತಷ್ಟು ವಿಶೇಷವಾಗಿರುತ್ತೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಸ್ವಲ್ಪ ಮನಸ್ಸು ನೋವು ಉಂಟು ಮಾಡ್ಕೊಳ್ತೀರಿ. ಇದಕ್ಕಾಗಿ ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಗೆಯಷ್ಟು ಗೋಧಿ, 1 ಚಿಟಿಗೆಯಷ್ಟು ಉದ್ದು ಮತ್ತು ಗೋಧಿಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಯಾವುದೇ ಸಮಸ್ಯೆಗಳಾದರೂ ಆ ಸಮಸ್ಯೆಗೊಂದು ಪರಿಹಾರವನ್ನು ಅಲ್ಲಿಂದಲೇ ಹುಡುಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ, ಕೆಲಸ ಕಾರ್ಯಗಳು, ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿ ಅಥವಾ ನಿಮಗೆ ಅರಿವಿಲ್ದಿರ ಆಗ್ತಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಇದೆಲ್ಲವೂ ಸಹಿತ ಎಲ್ಲೋ ಒಂದು ಕಡೆ ಒಂದು ಹೆಜ್ಜೆ ದಾಟ್ಕೊಂಡು ಮುಂದೆ ಹೋಗ್ತಿರುತ್ತೆ. ಆದಷ್ಟು ಇದಕ್ಕೊಂದು ಕಡಿವಾಣ ಹಾಕಬೇಕಾದ್ರೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥದ್ದು, ನಿಮ್ಮ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ತಕ್ಕಂಥದ್ದು, ಅದಕ್ಕಿಂತ ಮುಖ್ಯವಾಗಿ
ಒಂದಷ್ಟು ನವಗ್ರಹ ಪ್ರಾರ್ಥನೆ ಸಾಧ್ಯವಾದರೆ 9 ದಿನಗಳ ಕಾಲ ನಿರಂತರವಾಗಿ ಪ್ರತಿನಿತ್ಯ ಬೆಳಿಗ್ಗೆ ನವಗ್ರಹ ಪ್ರಾರ್ಥನೆ ಮಾಡಿ ನವಗ್ರಹ ಆರಾಧನೆ ಮಾಡ್ತಕ್ಕಂಥದ್ದು. ಸಂಜಾ ಕಾಲ ಅಶ್ವತ್ಥ ಅಥವಾ ಬೇವು ಅಥವಾ ಬನ್ನಿ ವೃಕ್ಷ ಇಂಥ ಸಾನ್ನಿಧ್ಯಗಳಲ್ಲಿ ಒಂದು ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಬದಲಾವಣೆ ಕಾಣ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಹಾಗೆ ಇವತ್ತು ತಾವೇನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಲಾಭಗಳನ್ನೇ ಗಳಿಸ್ತೀರಿ. ಆದರೆ ಬೇಡವಾದಂತಹ ವಿಚಾರಕ್ಕೆ ಅರ್ಧ ತಲೆ ಕೆಡಿಸ್ಕೊಂಡು ಇಲ್ಲದ ಸಮಸ್ಯೆಯನ್ನು ಎದುರು ಮಾಡಿಕೊಳ್ಳುವಂಥ ಪರಿಸ್ಥಿತಿಯೂ ಇದೆ. ಹಾಗಾಗಿ ನಿಮ್ಮ ಚಿಂತನೆ ಸಮಂಜಸವಾಗಿರಬೇಕಾದ್ರೆ, ನೀವು ಮಾಡುವ ಕಾಯಕ ಅರ್ಥಪೂರ್ಣವಾಗಿರಬೇಕಾದ್ರೆ ಒಂದಿಷ್ಟು ಚಿಂತನೆಯನ್ನು ಸರಿಯಾದ ರೀತಿ ಮಾಡಿ. ಅದರ ಜೊತೆಗೆ ಇವತ್ತಿನ ದಿವಸ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಬನ್ನಿ, ಹಾಗಿದ್ರೆ ಮತ್ತಷ್ಟು ಕರೆಗಳು ಈಗ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿಮ್ಮ? ಮಮತಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಬೇವನಹಳ್ಳಿಯಿಂದ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರೀಗ? ನನ್ನ ಬಗ್ಗೆನೇ ಮಾತಾಡಕ್ಕೆ ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ನಮ್ಗೆ 7 ವರ್ಷ ಆಗೈತೆ ಮದ್ವೆಯಾಗಿ. 7 ವರ್ಷ ಆಯ್ತೈತೆ. ಮಗು ಆಗಿಲ್ಲ. ಅದಕ್ಕೆ ಕೇಳೋಣ ಅಂತ ಹೋದ. ನಿಮ್ ಸಮ್ಮುಖದಲ್ಲೇ ನನ್ ಮದ್ವೆ ಆಗಿದ್ದು, ನೀವ್ ಹೇಳಿದ್ ಪೂಜೆ ಮಾಡಿದಕ್ಕೆ. ಅದಕ್ಕೆ ನಮ್ ಪಾಪು ಆಗಿಲ್ಲಲ್ಲ, ಅದಕ್ಕೆ ಕೇಳೋಣ ಅಂತ. ಆಗ್ಲಿಮ್ಮ. 7 ವರ್ಷ ಅಂತ ಹೇಳ್ತಿದ್ರಿ. 7 ವರ್ಷ ಈ ಮಧ್ಯದಲ್ಲಿ ವೈದ್ಯರನ್ನ ಕನ್ಸಲ್ಟ್ ಮಾಡಿದ್ರಾ? ಡಾಕ್ಟರ್ ಹತ್ರ ಹೋಗಿದ್ರಾ? ಹಲೋ. ಹಲೋ, ಡಾಕ್ಟರ್ ನೋಡಿದ್ರಮ್ಮ? ಡಾಕ್ಟರ್ನ ಭೇಟಿ ಮಾಡಿದ್ರಾ? ಭೇಟಿ ಮಾಡಿದೀವಿ ಸರ್ ಗುರುಜಿ. ಅವ್ರು ಏನು ಪ್ರಪರೇಟ್ ಆಗೈತೆ, ಏನು ತೊಂದ್ರೆ ಇಲ್ಲ ಅಂತಾನೆ ಹೇಳಿದ್ರು. ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಮ್ಮ? ಮದ್ವೆಯಾಗಿ ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದ್ದೀರಾ ನೀವು? ಏನೂ ಇಲ್ಲ, ಸ್ಕ್ಯಾನಿಂಗ್ಸ್ ಎಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡಿತ್ತು. ಏನು ಪ್ರಪರೇಟ್ ಎಲ್ಲ ಚೆನ್ನಾಗೈತೆ, ಏನಿಲ್ಲ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಹೋಗಿಲ್ಲ ಗುರುಜಿ ನಾವು. ಅಲ್ಲಮ್ಮ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ನಾನು ಹೇಳೋದು ನಮಗೆ ಸರಿಯಾಗಿ ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಾ ಇದೆ ಗುರುಜಿ. ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದ್ದೀರಾ? ನಿಮ್ಮ ಮಂತ್ಲಿ ಡೇಟ್ಸ್ ಕರೆಕ್ಟಾಗಿ ಆಗ್ತಾ ಇದ್ದೀರಮ್ಮ? ಮನ್ಸಿಗೆ ಏನಿಲ್ಲ ಗುರುಜಿ. ದೇವ್ರಿಗೂ ದೇವಸ್ಥಾನಕ್ಕೆ ಹೋಗ್ತೀನಿ ಬರ್ತೀನಿ ಅಷ್ಟೇ ಗುರುಜಿ. ಡಾಕ್ಟರ್ಗೆ ಇನ್ನು ಹೋಗಿಲ್ಲ ಗುರುಜಿ. ಅಮ್ಮ, ನಿಮ್ದು ಮುಟ್ಟಿನ ದಿನಾಂಕಗಳು ಕರೆಕ್ಟಾಗಿ ಆಗ್ತಾ ಇದೆಯಾ? ಒಂದ್ ಸ್ವಲ್ಪ ಆಯ್ತೈತೆ, ಒಂದೊಂದ್ಸಲ ಲೇಟು, ಒಂದೊಂದ್ಸಲ ಕರೆಕ್ಟ್ ಆಗಿ ಇದು ಮಾಡ್ತೈತೆ. ಅದು ಅಲ್ಲಿ ವ್ಯತ್ಯಾಸ ಇದೆ. ಒಂದ್ ಕೆಲಸ ಮಾಡಿ, ಯಾರಾದ್ರೂ ಸರಿಯಾದಂತಹ ವೈದ್ಯರ ಸಲಹೆ ತೆಗೆದುಕೊಂಡು ಮೊದಲು ನಿಮ್ಮ ಮಂತ್ಲಿ ಡೇಟ್ಸ್ ಅಂದ್ರೆ ಪ್ರತಿ ತಿಂಗಳು ಆಗುವಂತಹ ಮುಟ್ಟಿನ ದಿನಾಂಕ, ಪ್ರತಿ ತಿಂಗಳು ಮುಟ್ಟಿನ ದಿನಾಂಕವನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಅದು ರೂಟೀನ್ ಕರೆಕ್ಟ್ ಆಗಿ ಆದ್ರೆ, ಮುಟ್ಟಿನ ದಿನಾಂಕಗಳು ಕರೆಕ್ಟ್ ಆಗಿ ಆದ್ಮೇಲೆ ಮನೆಯವರಿಗೂ ಸಹಿತ, ಯಾಕೆಂದ್ರೆ 8 ವರ್ಷ ಅಂತ ಹೇಳ್ತಿದ್ದೀರಿ, ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ಮನೆಯವರು ಗದ್ದೆ ಕೆಲಸ ಮಾಡ್ತಾರೆ. ಯಾವ ಕೆಲಸನಾರು ಮಾಡ್ತಾರೆ, ಎಲ್ಗಾರು ಹೋಗ್ತಾರೆ ಕೆಲ್ಸಕ್ಕೆ. ಆಯ್ತು, ಸಂತೋಷ. ಮನೆಯವರಿಗೆ ಸ್ವಲ್ಪ ಅಶ್ವಗಂಧ ಮತ್ತೆ ಹಾಲು, ಅಶ್ವಗಂಧ ಮತ್ತೆ ಹಾಲನ್ನ ರಾತ್ರಿ ಹೊತ್ತು 1 ಲೋಟ ಹಾಲು, ಒಂದ್ ಸ್ವಲ್ಪ ಅಶ್ವಗಂಧ ಪುಡಿನ ಅದನ್ನು ಕೊಡ್ತಾ ಬನ್ನಿ. ಆಯ್ತು ಗುರುಜಿ. ಆಯ್ತಮ್ಮ, ಇದನ್ನ ಕ್ರಮವಾಗಿ ಮಾಡಿ. ಫಸ್ಟ್ ವೈದ್ಯರನ್ನ, ಗಂಡ ಹೆಂಡತಿ ಇಬ್ಬರು ಸಹಿತ ಹೋಗಿ ಯಾರಾದ್ರೂ ಸರಿಯಾದಂತ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಯಾಕೆಂದ್ರೆ ವೈದ್ಯರ ಸಲಹೆ ಇವಾಗ ಬೇಕು. ನಿಮ್ಮ ಸ್ವರತರಂಗ ಪ್ರಕಾರ ವೈದ್ಯರ ಸಲಹೆ ಬೇಕಾಗಿದೆ. ಅದಕ್ಕಾಗಿ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಖಂಡಿತ ನಿಮ್ಮ ಸಂತಾನ ಆಗುತ್ತೆ. ಒಳ್ಳೇದಾಗ್ಲಿ. ಇನ್ನು ಧನುರಾಶಿಯಿಂದ ಮತ್ತೀಗ ರಾಶಿ ಫಲಗಳನ್ನು ಮುಂದುವರಿಸೋಣ ಗುರುಜೀಗ. ಧನುರಾಶಿಯಿಂದ ಖಂಡಿತಮ್ಮ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ವೃತ್ತಿಯಲ್ಲಿ ಒಂದು ಬದಲಾವಣೆಯನ್ನು ತಂದ್ಕೊಳ್ಬೋದು. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಸಾಕಷ್ಟು ಆಗ್ತಾ ಇದೆ. ಇದರ ಬಗ್ಗೆ ಬಹಳ ಜಾಗರೂಕತರಾಗಿರಬೇಕು. ಎಚ್ಚರಿಕೆಯ ನಡೆ ಬಹಳ ಉತ್ತಮ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಅನುಕೂಲಗಳಿದೆ, ಒಂದಷ್ಟು ಅನಾನುಕೂಲವೂ ಇದೆ. ಅದರಿಂದ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಯಾರೊಬ್ಬರನ್ನು ಮಾತಾಡಬೇಕಾದ್ರೂ ಬಹಳ ಜಾಗರೂಕತರಾಗಿರಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡಿಸ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಜೋಪಾನ, ತುಂಬ ಎಚ್ಚರಿಕೆ ಬೇಕು.
ಅದರ ಜೊತೆಗೆ ಇವತ್ತಿನ ದಿವಸ ನಿಮ್ಮ ಆರೋಗ್ಯದಲ್ಲೂ ಸಣ್ಣಪಟ್ಟ ವ್ಯತ್ಯಾಸ ಆಗ್ಬೋದು. ಇದು ಮಧ್ಯಾಹ್ನ 3 ಗಂಟೆವರೆಗೂ ಹೀಗೆ ಇರುತ್ತೆ. 3 ಗಂಟೆಯ ನಂತರ ಒಂದಿಷ್ಟು ಒಳಿತಾಗುವಂಥ ಅದೃಷ್ಟ ಇರುವಂಥ ಕ್ಷಣ ನಿಮಗೆ ಧನುರಾಶಿಯವರಿಗೆ ಅನುಕೂಲ ಆಗ್ಬೋದು. ಇವತ್ತಿನ ದಿವಸ ಯಾವುದೇ ಒಂದು ತೀರ್ಮಾನ ತಂದುಕೊಳ್ಬೇಕಾದ್ರೂ ಬಹಳ ಎಚ್ಚರಿಕೆ ಬೇಕು, ಜೋಪಾನನೂ ಇರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇದೆ. ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ತಂದುಕೊಂಡಿರ್ತೀರಿ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಕೋಪ ಕಡಿಮೆ ಮಾಡಿಕೊಂಡ್ರೆ ಎಲ್ಲ ಕಡೆಯಿಂದಲೂ ಭಗವಂತ ಅನುಕೂಲ ಮಾಡಿಕೊಡ್ತಾನೆ. ಅನುಕೂಲದಿಂದ ಕಾರ್ಯಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮಕರ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಧ್ಯಾಹ್ನ 11ರಿಂದ ಅಂದರೆ 11ರಿಂದ 1 ಗಂಟೆ 40 ನಿಮಿಷದವರೆಗೂ ಸ್ವಲ್ಪ ಜಾಗರೂಕತರಾಗಿರ್ತಕ್ಕಂಥದ್ದು ಒಳ್ಳೆಯದು. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂಥ ನಿರ್ಣಯ ತುಂಬ ಅರ್ಥಪೂರ್ಣವಾಗಿರುತ್ತೆ, ಅಭಿವೃದ್ಧಿಯನ್ನು ಕಾಣುವಂಥದ್ದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇವತ್ತು ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಪಟ್ಟಿಡಿದ್ರೆ ಎಲ್ಲ ಕೆಲಸಗಳಲ್ಲೂ ಲಾಭವಿದೆ. ಆದರೆ ಈ ಕೆಲಸಗಳನ್ನು ಮಾಡುವಾಗಲೇ ಒಂದಷ್ಟು ಮನಸ್ಸಿಗೆ ಅಸಮಾಧಾನ ಉಂಟಾಗ್ತಾ ಇರುತ್ತೆ, ಒಂದಷ್ಟು ಭಯದ ಸನ್ನಿವೇಶ ಎದುರಾಗ್ತಾ ಇರುತ್ತೆ. ನೀವು ಅಂದುಕೊಂಡಿದ್ದೆಲ್ಲ ಸಾಧನೆ ಆಗಲಿಲ್ವಲ್ಲ, ಸಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ವಲ್ಲ ಎಂಬತಕ್ಕಂಥ ಭಯನೂ ನಿಮಗಿರುತ್ತೆ. ಆದರೆ ಅಂಜಬೇಕಾದ್ದಿಲ್ಲ, ಧೈರ್ಯವಾಗಿರಿ. ಇವತ್ತು ಏನೇ ಅಂದುಕೊಂಡು ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪನ ತಂದುಕೊಳ್ತಾ ಇರ್ತೀರಿ. ಅದನ್ನು ಹೊರತುಪಡಿಸ್ಕೊಂಡ್ರೆ ಇವತ್ತು ಸಾಕಷ್ಟು ಅದೃಷ್ಟ ಇರ್ತಕ್ಕಂಥ ದಿನಾನೇ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ಯಾದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವಂತಿಯ ಪ್ರಾರ್ಥನೆ ಮಾಡ್ತಾ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸಿ, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಿಷ್ಣು ದೇವರಿಗೆ 2 ತುಳಸಿ ದಳವನ್ನು ಹಾಕಿ ಪ್ರಾರ್ಥನೆ ಮಾಡಿದ್ರೆ ಅದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಕುಂಭರಾಶಿಯವರು. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಬರೀ ಹಣೆಯಲ್ಲಿಲ್ದಿರ ಒಂದಷ್ಟು ಗಂಧ ಕುಂಕುಮ ಭಸ್ಮ ಇಂಥದ್ದನ್ನು ಹಣೆಗೆ ಧಾರಣೆ ಮಾಡಿಕೊಂಡು ತದನಂತರ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರು ಅದರಲ್ಲಿ ಒಳ್ಳೆ ಫಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇದೆ. ಇವತ್ತು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಮನೆ ದೇವರನ್ನು ಪ್ರಾರ್ಥನೆ ಮಾಡಿ. ಹಾಗೆ ಇವತ್ತು ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬೇಕಾದರೂ ಮನೆ ದೇವರ ಅನುಗ್ರಹ ಪಡಿತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ದೇವಿಯ ಆಸ್ಥಾನಕ್ಕೆ ಬಂದು ಅಲ್ಲಿ ತಾಯಿ ಸಾನ್ನಿಧ್ಯದಲ್ಲಿ ಒಂದಷ್ಟು ವಿಳೆದೆಲೆ, ಅಡಿಕೆ, ಒಂದಷ್ಟು ಹೂವು, ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅನುಕೂಲ. ಅಥವಾ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಟರು ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಯಿಂದ. ಈಗ ನೀವು ಬರ್ತಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ. ಗುರುಜಿ, ಇವತ್ತು ಪತ್ರದ ಜೊತೆಗೆ ಪ್ರಸಾದವನ್ನು ಕಳಿಸಿದ್ದಾರೆ. ತಿರುಪತಿ ಪ್ರಸಾದ ಬಂದಿದೆ. ಬುಧವಾರ ವಿಷ್ಣು ಪ್ರಸಾದ ಬಂದದ್ದೇ ಪುಣ್ಯ. ಓಹೋ, ಗೋವಿಂದ 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 ನಾಮಸ್ಮರಣೆ ಮಾಡಿ ಪ್ರಸಾದವನ್ನು ಎಲ್ಲರೂ ದರ್ಶನ ಮಾಡ್ತಿದ್ದೀರಿ. ದರ್ಶನ ಭಾಗ್ಯ ನಿಮಗೆ, ಪ್ರಸಾದವನ್ನು ಸ್ವೀಕರಿಸೋ ಭಾಗ್ಯ ನಮಗೆ. ಒಳ್ಳೆಯದಾಗಲಿ. ಯಾರಮ್ಮ ಕಳಿಸಿರೋದು? ಅವರು ಬೆಂಗಳೂರಿನಿಂದ ಈ ಪತ್ರವನ್ನು ಬರ್ತಿದ್ದಾರೆ. ಜೊತೆಗೆ ಇದೊಂದು ಕಾರ್ಡ್ ಕೂಡ ಕಳಿಸಿದ್ದಾರೆ ಗುರುಜಿ ಅವರು. ಪೂಜ್ಯ ಆನಂದ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನಗೆ ತಂದೆ ಇಲ್ಲ, ನನ್ನ ಹೆಸರು ಪ್ರೇಮಕಲಾ ಅಂತ. ನನಗೆ ಮದುವೆ ಆಗಬೇಕು, ನಾನು ಒಳ್ಳೆ ಮನೆ ಸೇರ್ತೀನಿ, ನನಗೆ ಯಾವಾಗ ಮದುವೆ ಆಗುತ್ತೆ, ನನಗೆ ಹರಸಿ ಹಾರೈಸಿ ಆಶೀರ್ವದಿಸಿ ಗುರುಜಿ ಅಂತ ಅವರು ತಿರುಪತಿ ಪ್ರಸಾದವನ್ನು ಕಳಿಸಿದ್ದಾರೆ. ಇಷ್ಟೇ ಅವರು ಪತ್ರದಲ್ಲಿ ಬರ್ತಿರೋದು. ಹೌದಾ? ಏನು ಹೆಸರಿದು? ಪ್ರೇಮಕಲಾ. ಪ್ರೇಮಕಲಾ ಮದುವೆ ಪ್ರಯತ್ನದಲ್ಲಿದ್ದಾರೆ. ಹೌದು. ಯಾವಾಗ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಅವರು. ಕಣ್ಣ ರೇಖೆ ಭಾವಚಿತ್ರ ಕಳಿಸಿಲ್ಲ ಗುರುಜಿ ಅವರು, ಬರೀ ಹಸ್ತರೇಖೆ ಕಳಿಸಿದ್ದಾರೆ. ಹಸ್ತ ಸಾಮುದ್ರಿಕೆಯಲ್ಲೂ ಗುರು ಚೆನ್ನಾಗಿದ್ದಾನೆ. ಆದರೆ ಮೇಲಿಂದ ಮೇಲೆ ಬರೀ ಒಂದು ಅಡಚಣೆಗಳೇ ಜಾಸ್ತಿ ಆಗ್ತದೆ, ಒಂದಷ್ಟು ತೊಂದರೆಗಳೇ ಜಾಸ್ತಿ ಆಗ್ತದೆ. ಯಾಕೆಂದರೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ನೋಡಿ, ನಿಮ್ಮ ಹಸ್ತ ಸಾಮುದ್ರಿಕೆಯಲ್ಲಿ ಶುಕ್ರನ ಪರ್ವ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ನೀವೊಂದು ಕೆಲಸ ಮಾಡಿ, ಗುರು ಸಾನ್ನಿಧ್ಯಕ್ಕೆ, ಇದು ಶ್ರಾವಣ ಮಾಸ, ಬಹಳ ವಿಶೇಷವಾಗಿರ್ತಕ್ಕಂಥ ಮಾಸ. ಈ ಶ್ರಾವಣ ಮಾಸದಲ್ಲಿ ಗುರು ಇರ್ತಕ್ಕಂಥ ಆಸ್ಥಾನ ಈ ಭಾಗದಲ್ಲಿ ನೀವು ಮೇಲ್ಗಡೆ ನೋಡ್ತಿದ್ದೀರಿ, ಇದು ಗುರುವಿಗೆ ಸಂಬಂಧಪಡ್ತಕ್ಕಂಥ ಸಾನ್ನಿಧ್ಯ. ಈ ಗುರುವಿಗೆ ಸಂಬಂಧಪಡ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಷ್ಟು ಸಮಂಜಸವಾದಲ್ಲದ್ರಿಂದ ಇಲ್ಲಿ ಗುರುಬಲಕ್ಕೂ ಸ್ವಲ್ಪ ಕೊರತೆ ಇರೋದ್ರಿಂದ ನೀವು ಗುರುವಿನ ಒಂದು ಸಾನ್ನಿಧ್ಯಕ್ಕೆ 9 ಗುರುವಾರ ಈ ಶ್ರಾವಣದಲ್ಲಿ ಇದೆ, ಚೆನ್ನಾಗಿದೆ. 9 ಗುರುವಾರ ಔದುಂಬರ ವೃಕ್ಷ ಆಗಿರಲಿ
ಅಥವಾ ಔದುಂಬರನೇ ಕರೆಕ್ಟು, ಔದುಂಬರ ವೃಕ್ಷಕ್ಕೆ ಹೋಗಿ ಅಲ್ಲಿ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಗುರು ಸಾನ್ನಿಧ್ಯದಲ್ಲಿ ಒಂದಷ್ಟು ಕಡಲೆಕಾಳು, ಹಳದಿ ಕಲರ್ ವಸ್ತ್ರ, ಆಮೇಲೆ ಹಳದಿ ಕಲರ್ ಹೂವು, ಹಳದಿ ಕಲರ್ ಗಂಧ ಇಂತಹದ್ದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ಅಥವಾ ಅಲ್ಲಿಟ್ಟು ನಮಸ್ಕಾರ ಮಾಡಿಕೊಂಡು ಆ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿಕೊಂಡು 9 ಗುರುವಾರ ಇದನ್ನು ಸಂಕಲ್ಪ ಮಾಡಿ. ಹಾಗೆ 9 ಗುರುವಾರ ಆದಮೇಲೆ ಗುರು ಸಾನ್ನಿಧ್ಯಕ್ಕೆ ಬಂದು ಗುರುಗಳಿಗೊಂದು ಅಭಿಷೇಕನೋ ಅಥವಾ ಗುರು ಪಾದಕ ದರ್ಶನವೋ, ಅವತ್ತಿನ ದಿವಸ ಗುರುವಿನ ಹೆಸರು ಹೇಳಿ ಒಂದು 5 ಜನಕ್ಕಾದರೂ ಊಟ ಕೊಡಿಸುವಂಥದ್ದು, ಇಂತಹ ಕಾಯಕವನ್ನು ನೀವು ಮಾಡಿದ್ದೆ ಆದರೆ ಶೀಘ್ರವಾಗಿ ಒಳ್ಳೆ ಫಲವನ್ನು ನೋಡ್ತೀರಿ. ನೀವು 3 ವಾರ ಮಾಡಿದ್ರೆ ಸಾಕು. ಕ್ರಮವಾಗಿ 3 ವಾರ ಆಚರಣೆ ಮಾಡಿದ್ರೆ 4ನೇ ವಾರದಲ್ಲೇ ಒಂದು ಒಳ್ಳೆ ರಿಸಲ್ಟ್ ನೋಡ್ತೀರಿ. ತಿರುಮಲ ತಿರುಪತಿ ಶ್ರೀನಿವಾಸನ ಪ್ರಸಾದವನ್ನು ಕಳಿಸಿದಿರಿ. ಆದಷ್ಟು ಬೇಗ ಕಲಿಯುಗದಲ್ಲಿ ನಿತ್ಯ ಕಲ್ಯಾಣೋತ್ಸವಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನ ಅನುಗ್ರಹ ಖಂಡಿತ ನಿಮಗಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಹಸ್ತ ಸಾಮುದ್ರಿಕೆ ಬೇರೆಲ್ಲ ವಿಚಾರದಲ್ಲೂ ಪರವಾಗಿಲ್ಲ. ಹಾಗೆ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ವೀಕ್ ಇದ್ದೀರಿ ನೀವು, ಆರೋಗ್ಯದಲ್ಲೂ ವ್ಯತ್ಯಾಸ ಅಂತ ತೋರಿಸ್ತಾ ಇದೆ ಇಲ್ಲಿ. ಆರೋಗ್ಯದ ಬಗ್ಗೆನೂ ನಿಮ್ಮ ಕಾಳಜಿ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಆದಷ್ಟು ಬೇಗನೆ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರಲಿ ಅಂತ ನಾವು ಕೂಡ ಶುಭ ಹಾರೈಸ್ತೇವೆ. ನಿಮಗೆ ಶುಭವಾಗಲಿ ಅಂತ ಹೇಳ್ತಾ ಬೆಂಗಳೂರಿನ ತಿರುಪತಿ ಪ್ರಸಾದವನ್ನು ಜೊತೆಗೆ ಪತ್ರವನ್ನು ಕಳಿಸೋದಕ್ಕಾಗಿ ಪ್ರೇಮ್ ಕಲಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಈಗ ಕರೆ ಒಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಮೇಡಮ್ ಹೆಸರು ಊರು ಬೇಡ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ತು. ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಗುರುಜಿ, ನನ್ನ ಮದುವೆ ಬಗ್ಗೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ ಗುರುಜಿ. 5 ವರ್ಷದಿಂದ ಎಲ್ಲೂ ಸೆಟ್ ಆಗ್ತಿಲ್ಲ ಗುರುಜಿ. ಮದುವೆ ಬಗ್ಗೆ ಪ್ರಯತ್ನ? ಗುರುಜಿ, ಆಮೇಲೆ ಮತ್ತೆ ನಮ್ಮ ಅತ್ತೆ ಒಬ್ರು ಮದ್ವೆ ಆಗಿಲ್ಲ ಗುರುಜಿ. ಅದಕ್ಕೆ ಎಲ್ಲ ನನ್ನನ್ನು ಅದೇ ರೀತಿ ಹೇಳ್ತಾ ಇದ್ದಾರೆ ಗುರುಜಿ. ಅತ್ತೆ ಮದುವೆ ಆಗಿಲ್ಲ, ಅದಕ್ಕೆ ನಿನಗೂ ಮದುವೆ ಆಗಲ್ಲ ಅಂತ ಹೇಳ್ತಾರ? ಹೌದು ಗುರುಜಿ. ಅತ್ತೆಗೂ ನಿನಗೂ ಏನು ಸಂಬಂಧಮ್ಮ? ಅಂದ್ರೆ ಓದೋದತ್ತೆ ಅಲ್ವಾ ಗುರುಜಿ, ಅವರು ಇದು ಹಂಗೆ ಇದ್ರು, ನಿಂಗೂ ಹಂಗೆ ಹಂಗೆ ಅಂತ ಸುಮ್ಮನೆ ಎಲ್ಲ ಇದು ಮಾಡ್ತಾರೆ ಗುರುಜಿ. ಏನು ಓದಿದ್ಯಮ್ಮ ನೀನು? SLC ಗುರುಜಿ. SLC. ಅಪ್ಪ ಏನು ಮಾಡ್ತಾರೆ? ಮಾಮೂಲಿ ಕೂಲಿ ಮಾಡ್ತಾರೆ ಗುರುಜಿ. ತಂದೆ ತಾಯಿ ಇಬ್ರು ಬಡವರು ಗುರುಜಿನು. ಆಯ್ತಮ್ಮ, ಬಡವರು ಅನ್ನೋ ಪಟ್ಟಿ ನಿನಗೆ ಬೇಡ. ನೀನು ಜ್ಞಾನವಂತ ಇದೆಯಾ, ನೀನು ಬುದ್ಧಿವಂತ ಇದೆಯಾ, ನಿನ್ನ ಹೃದಯ ಶ್ರೀಮಂತಿಗೆ ಇದೆ. ನಿಮ್ಮ ಅತ್ತೆ ಥರ ನೀನು ಬದುಕಲ್ಲ. ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಅದರಿಂದ ಶೀಘ್ರದಲ್ಲೇ ವಿವಾಹ ಆಗುವಂತಹ ಲಕ್ಷಣಗಳಿದೆ. ಇದಕ್ಕಾಗಿ ನೀನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದು 3 ತಂತ್ರಸಾರ ಇದೆ. ಆ 3 ತಂತ್ರಸಾರದಲ್ಲಿ ಮೊದಲನೇದು, ಬಿಳಿ ಎಕ್ಕದ ಗಿಡಕ್ಕೆ 9 ದಿವಸ ಬೆಳಗಿನ ಜಾವ ಬೇಗ ಹೋಗಿ ಅಲ್ಲಿ ಬಿಳಿ ಎಕ್ಕದ ಗಿಡದ ದೀಪ ಹಚ್ಚಿ ಅಲ್ಲಿ ದೇವರು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ 4 ಹೂವು ತಗೋಬೇಕು. 4 ಹೂವು ತಗೊಂಡು ಬರ್ತ ದಾರಿನಲ್ಲಿ 2 ಹೂವನ್ನ ಬಿಟ್ಬಿಡ್ಬೇಕು. ಆ ಬಿಟ್ಟಂತ ಹೂಗಳನ್ನು ತಿರುಗಿ ನೀವು ನೋಡಬಾರ್ದು. ಇನ್ನು 2 ಹೂವನ್ನ ತಂದು ಒಂದು ಮನೆ ದೇವರ ಹತ್ರ ಇಡಿ, ಇನ್ನೊಂದನ್ನು ದೃಷ್ಟಿ ತೆಗೆದು ನೀರಿಗೆ ಹಾಕು. ಇದಾದ ಮೇಲೆ ಮನೆ ದೇವರ ಹತ್ರ 2 ದೀಪ ಹಚ್ಚು. ಸಣ್ಣ ಮಕ್ಕಳಿಗೆ ಏನಾದ್ರು ತಿನ್ನಕ್ಕೆ ಒಂಚೂರು ಪದಾರ್ಥ ಕೊಡು. ಅದೇ ದಿವಸ ಸಾಯಂಕಾಲ ನಿಮ್ಮ ಮನೆ ದೇವರ ಮುಂದೆ ದೀಪ ಹಚ್ಚಿ ಒಂದು ಗೋವನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡ್ಕೊ. ಗೋ ಅಂದ್ರೆ ಹಸುನ ಮುಟ್ಟಿ ನಮಸ್ಕಾರ ಮಾಡು. ಇಷ್ಟೇ ಕೆಲಸ ನೀನು ಮಾಡಿದ್ರೆ ಶೀಘ್ರದಲ್ಲೇ, ಇವತ್ತು ನನಗೆ ಕರೆ ಮಾಡಿ ವಿವಾಹ ಆಗಿಲ್ಲ, ನಮ್ಮ ಅತ್ತೆ ಥರ ಎಲ್ಲಿ ಆಗೋಗ್ಬಿಡುತ್ತೋ ಅನ್ನೋ ಆತಂಕ ಭಯದಲ್ಲಿದೆಯಲ್ಲ, ನಾನು ಹೇಳಿರುವ ಈ ಕ್ರಮಾನುಷ್ಠಾನವನ್ನು ಕ್ರಮಬದ್ಧವಾಗಿ ನೀನು ಮಾಡಿದ್ರೆ ಕಡಿಮೆನೇ ಇನ್ನೊಂದು 3 ತಿಂಗಳು, 3 ಬೇಡ, ನೀನು ಫಾಸ್ಟಾಗಿ ಇದನ್ನು ಕರೆಕ್ಟಾಗಿ ನೀನು ನಾಳೆನೇ ಆಚರಣೆ ಶುರು ಮಾಡು. ಆದಷ್ಟು ಬೇಗ ನೀನು ರಿಸಲ್ಟ್ ಹೇಳ್ತೀಯ. ಈ ರಿಸಲ್ಟ್ ಹೇಳೋದು ಮನೆ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಗುರುಜಿ. ವಿಚಾರ ಪೂರ್ತಿ ಮಾಡ್ತೀನಿ. ನಾನು ಒಂದು ವಿಚಾರ ಆಗಿದ್ದೀನಿ ಅಂತಾನೆ ಕನಸು ಬೀಳುತ್ತೆ ಗುರುಜಿ. ನಾನೊಂದು ವಿಚಾರ ಹೇಳೋದಕ್ಕೆ ಮೊದಲಾಗಿಯೇ ನೀವು ಇನ್ನೊಂದು ಮಾತಾಡಿಬಿಟ್ರೆ ನಿಮಗೆ ಹೇಗೆ ನಾನು ವಿಚಾರ ಪೂರ್ತಿ ಮಾಡ್ಲಿಕ್ಕಾಗತ್ತೆ, ತಿಳಿಸ್ಲಿಕ್ಕಾಗತ್ತಮ್ಮ? ಹೇಳಿ ಗುರುಜಿ. ನಿನ್ನ ವಿವಾಹಕ್ಕೆ ಈ ತರಹ ಅನುಷ್ಠಾನವನ್ನ ಕ್ರಮಬದ್ಧವಾಗಿ ನೀನು ಮಾಡ್ಕೋ. ಇದರಿಂದ ನಿನಗೆ ಅನುಕೂಲ ಆಗುತ್ತೆ, ಭಯಪಡಬೇಕಾದಿಲ್ಲ. ಒಳ್ಳೇದಾಗ್ಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾ ತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ, ಅದರಲ್ಲೂ ಶ್ರಾವಣ ಬುಧವಾರ, ಲಕ್ಷ್ಮೀ ವೆಂಕಟೇಶ್ವರರ
ವಿಷ್ಣು ಕೃಷ್ಣ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ, ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಓಂ ನಮೋ ನಾರಾಯಣಾಯ. ಮೊದಲನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ನಮೋ ನಾರಾಯಣಾಯ. ಎರಡನೇದಾಗಿ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿ ಕೂಡ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ಕ್ಲೀಂ ಕ್ಲೀಂ, ಓಂ ಕ್ಲೀಂ ಕ್ಲೀಂ, ಓಂ ಕ್ಲೀಂ ಕ್ಲೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಬಹಳ ವಿಶೇಷವಾಗಿ ಓಂ ಕ್ಲೀಂ ಕ್ಲೀಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ವೃಷಭ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿ. 3 ರಾಶಿಗಳು ಬಂದಿರತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ತುಲಾರಾಶಿ ಮತ್ತು ಕುಂಭರಾಶಿ. ಈ 3 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಆದರೆ ಇವತ್ತಿನ ದಿವಸ ನಿಮಗೆ ಕೃಷ್ಣ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೆ ಬೇಕಾಗಿರ್ತಕ್ಕಂಥದ್ದಿದೆ. ಯಾಕೆ ಗುರುಗಳು ಈ ರೀತಿ ಹೇಳ್ತಾ ಇದ್ದಾರಲ್ಲ ಅಂದರೆ, ಕೃಷ್ಣ ಅಂದರೆ ಏನು? ಎಷ್ಟೇ ಕಷ್ಟ ಬರಲಿ, ಎಷ್ಟೇ ತೊಂದರೆ ಬರಲಿ, ಏನೇ ತಾಪತ್ರಯಗಳು ಬರಲಿ, ಪ್ರತಿಯೊಂದನ್ನು ಕೂಡ ನಿಧಾನವಾಗಿ ಸಮಾಧಾನವಾಗಿ ಹಸನ್ಮುಖತನದಿಂದ ಅದರಿಂದ ಹೇಗೆ ಪಾರಾಗಬೇಕು ಅಂತ ಯೋಚನೆ ಮಾಡ್ತಕ್ಕಂಥದ್ದು ಕೃಷ್ಣನ ಒಂದು ಗುಣ. ಅಂದರೆ ಯಾವುದಕ್ಕೂ ಕೂಡ ಅತಿಯಾಗಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದಲ್ಲ. ಸಮಾಧಾನದಿಂದ ಈ ಒಂದು ಕಷ್ಟವನ್ನು ಯಾವ ರೀತಿ ಪಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಭಗವಂತ ಕಲ್ಪಿಸ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಭಯ, ಆ ಒಂದು ಕಾತುರತೆ, ಇವತ್ತಿನ ದಿವಸ ಅಂದ್ಕೊಂಡಿರ್ತಕ್ಕಂಥ ಕೆಲಸನ್ನೇನೋ ಕಾರ್ಯಸಿದ್ಧಿ ಮಾಡ್ಕೊಂಡಿದ್ದೇನೆ ಆದರೆ ನೆಮ್ಮದಿ ಇಲ್ಲ, ಏನೋ ಒಂಥರ ಭಯದಿಂದ ಇರತಕ್ಕಂಥ ವಾತಾವರಣ, ಇದೆಲ್ಲವೂ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದಿರುತ್ತೆ. ಆ ಭಯವನ್ನು ಹೋಗಿಸ್ಬೇಕಂದ್ರೆ ಇವತ್ತಿನ ದಿವಸ ಭಗವಂತ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಕೃಷ್ಣ ಭಗವಂತನ ಅನುಗ್ರಹ ಹೇಗೆ ಪಡಿತಕ್ಕಂಥದ್ದು? ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ತಾವು ಈ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. 1 ಚಿಟಿಕೆ ಅವಲಕ್ಕಿ. ಅವಲಕ್ಕಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಈ ಅವಲಕ್ಕಿ ಹಿಂದೆಗಡೆ ಇರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಥೆಯೂ ಕೂಡ ಈಗಾಗಲೇ ಸಾಕಷ್ಟು ಬಾರಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಅದರಲ್ಲೂ ನಮ್ಮ ಗುರುಗಳು ಆನಂದ್ ಗುರುಜಿಯವರಂತೂ ಪ್ರತಿನಿತ್ಯ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ರೀತಿ ಈ ಒಂದು ಅವಲಕ್ಕಿ, ಆ ಒಂದು ಕ್ಷಣ, ಆ ಒಂದು ಸ್ಟೋರಿ, ಆ ಒಂದು ಕಥಾಶ್ರವಣ ಪ್ರತಿನಿತ್ಯ ಮಾಡ್ತಾನೆ ಇರ್ತಾರೆ. ಈ ಒಂದು ಅವಲಕ್ಕಿಯನ್ನು, 1 ಚಿಟಿಕೆ ಅವಲಕ್ಕಿಯನ್ನು ತಾವು ದೃಷ್ಟಿ ತೆಗಿತಕ್ಕಂಥದ್ದು ಬೇಡ. ಅವಲಕ್ಕಿಯನ್ನು ಈ ರೀತಿಯಾಗಿ ಇಟ್ಕೊಂಡು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಭಗವಂತ ಇವತ್ತಿನ ದಿವಸ ಬರ್ತಕ್ಕಂಥ ಕಷ್ಟಗಳು, ಸಂಕಷ್ಟಗಳು, ದೋಷಗಳು ಪ್ರತಿಯೊಂದನ್ನು ಕೂಡ ದೂರ ಮಾಡ್ಕೊಳ್ಬೇಕು. ನೀನು ಆಲ್ರೆಡಿ ಅಂದರೆ ಈಗಾಗಲೇ ನನಗೆ ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕೆ ದಾರಿಯೇನೋ ಮಾಡಿಕೊಟ್ಟಿದ್ದೆ, ಆದರೆ ಕಾರ್ಯಸಿದ್ಧಿ ಏನೋ ಆಯಿತು, ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಬೇಕಲ್ಲ, ಆ ಒಂದು ನೆಮ್ಮದಿಯನ್ನು ಕಲ್ಪಿಸಪ್ಪ ಭಗವಂತ. ಭಯದಿಂದ ಸೃಷ್ಟಿಯಾಗಿರ್ತಕ್ಕಂಥ ಈ ಒಂದು ವಾತಾವರಣವನ್ನು ದೂರ ಮಾಡಿ ಮನಸ್ಸಿಗೆ ಒಂದಷ್ಟು ನೆಮ್ಮದಿಯನ್ನು ಕೊಡು ಭಗವಂತ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಆ 1 ಚಿಟಿಕೆ ಅವಲಕ್ಕಿಯನ್ನು ತಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಹಸಿರುಗಿಡ ಬುಡದಕ್ಕೆ ಹಾಕ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ಭಗವಂತನಿಗೆ ಆ ಅವಲಕ್ಕಿ ಸಮರ್ಪಣೆ ಆದಂಗೂ ಆಗುತ್ತೆ. ನಿಮಗೆ ಇರ್ತಕ್ಕಂಥ ಆ ಒಂದು ಭಯದ ವಾತಾವರಣವೂ ಕೂಡ ದೂರ ಆಗುತ್ತೆ. ಮನಸ್ಸಿಗೆ ಒಂದಷ್ಟು ನೆಮ್ಮದಿಯೂ ಕೂಡ ಸಿಗ್ತಕ್ಕಂಥದ್ದಿರುತ್ತೆ. ಭಗವಂತನನ್ನು ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ.
ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಅಶುಭ ಫಲದಲ್ಲಿರ್ತಕ್ಕಂಥದ್ದು, ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಮಿಥುನ ರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ 4 ರಾಶಿಗಳು ಬಂದಿರತಕ್ಕಂಥದ್ದು ಅಶುಭ ಫಲದಲ್ಲಿರ್ತಕ್ಕಂಥದ್ದು. ಇವತ್ತಿನ ದಿವಸ ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಇರತಕ್ಕಂಥದ್ದಿರುತ್ತೆ. ಪ್ರಾರಂಭದ ಹಂತದಲ್ಲಿ ತಾವು ಅಂದುಕೊಂಡ್ರ ಮಟ್ಟಿಗೆ ಒಂದು ಚೂರು ವೇಗವಾಗಿ ತಾವು ಮುಂದಕ್ಕೆ ಹೋದ್ರೂ ಕೂಡ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗ್ತಕ್ಕಂಥದ್ದಿರುತ್ತೆ. ದೂರಭಾರ ಪ್ರಯಾಣ ಮಾಡಬೇಕಂದ್ರೂ ಕೂಡ ಮನಸ್ಸಿನಲ್ಲಿ ಇವತ್ತು ಹೋಗ್ಬೇಕಾ ಹೋಗಬಾರ್ದಾ ಎಂಬತಕ್ಕಂಥ ಮನಸ್ಥಿತಿ ಇರುತ್ತೆ. ಆದರೆ ನಾನು ಹೇಳೋದೇನಪ್ಪ ಅಂದರೆ, ಮನೋಗತ ಪ್ರಶ್ನಾತಂತ್ರದಲ್ಲಿ ತಿಳಿಸ್ಕೊಡ್ತಾ ಇರತಕ್ಕಂಥದ್ದೇನಪ್ಪ ಅಂದರೆ, ದೂರಭಾರ ಪ್ರಯಾಣ ಬೇಡ. ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಇವತ್ತಿನ ದಿವಸ ತಾವು ದೂರಭಾರ ಪ್ರಯಾಣ ಪ್ರಾರಂಭ ಮಾಡಬೇಕಾದ್ರೂ ಕೂಡ ತಾವು ಹೋಗ್ತೀರಾ, ಪ್ರಯಾಣ ಮಾಡ್ಬೋದು, ಮಾರ್ಗ ಮಧ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಆದರೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದಿರುತ್ತೆ. ವಿದ್ಯಾರ್ಥಿಗಳು ತಾವು ಕೂಡ ಜೋಪಾನ. ಇವತ್ತಿನ ದಿವಸ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ತಾವು ದಿನನಿತ್ಯದ ಜೀವನದಲ್ಲಿ ತಾವು ಓದೋ ಸಮಯದಲ್ಲಾಗಲಿ, ನಿಮ್ಮ ಸ್ನೇಹಿತರ ಜೊತೆ ಆಟ ಆಡಬೇಕಾದ್ರೆ ಆಗಲಿ, ಇಲ್ಲ ಮಾತಾಡಬೇಕಾದ್ರೆ ಎಡುವತಕ್ಕಂಥದ್ದು ಒಂದಲ್ಲ. ಇವತ್ತಿನ ದಿವಸ ದೈಹಿಕವಾಗಿ ಅಂದರೆ ನೀವು ನಡ್ಕೊಂಡು ಹೋಗಬೇಕಾದ್ರೂ ಕೂಡ ಎಲ್ಲೋ ಏನೋ ಯೋಚನೆ ಮಾಡ್ಕೊಳ್ತಕ್ಕಂಥದ್ದು. ಅದರಲ್ಲೂ ವಿದ್ಯಾರ್ಥಿಗಳು ತಾವು ಒಂದು ತಪ್ಪು ಮಾಡೋದೇನಪ್ಪ ಅಂದರೆ, ಮಾರ್ಗ ಮಧ್ಯದಲ್ಲಿ ನೀವೊಂದು 3 ಜನ ಫ್ರೆಂಡ್ಸ್ ಸೈಡಲ್ಲಿ ಇಯರ್ಫೋನ್ಸ್ ಹಾಕೊಂಡು ನಡ್ಕೊಂಡು ಹೋಗ್ತಾ ಇರ್ತೀರಿ, ಗಾಡಿಗಳು ಬರೋದು ಗೊತ್ತಾಗೋದಿಲ್ಲ. ಇದೆಲ್ಲವನ್ನು ಕೂಡ ತಾವು ಗಮನಿಸಬೇಕು. ಯಾಕೆಂದರೆ ನಾವು ಕೂಡ ಮಾರ್ಗ ಮಧ್ಯದಲ್ಲಿ ಸುಮಾರು ಕಡೆ ನಾವು ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ, ಎಲ್ಲ ಕಡೆ ನೋಡ್ತಾ ಇರ್ತೀವಿ. ತಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಇಯರ್ಫೋನ್ಸ್ ಹಾಕೊಳ್ತೀರಿ, ಮಾರ್ಗ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ನಡ್ಕೊಂಡು ಹೋಗ್ತಾ ಇರ್ತೀರಿ, ಗಾಡಿ ಬರೋದು ಗೊತ್ತಾಗೋದಿಲ್ಲ. ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ವಿದ್ಯಾರ್ಥಿಗಳು ತಾವು ಒಂದು ಕಂಡಾದರೆ ಭೂಮಿಯನ್ನು ನಂಬಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ರೈತರು ತಾವು ಕೂಡ ಇವತ್ತಿನ ದಿವಸ ಜೋಪಾನ. ಇವತ್ತಿನ ದಿವಸ ನಿಮಗೂ ಕೂಡ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಇದೆಲ್ಲವನ್ನು ಕೂಡ ಈ ಒಂದು ಕಷ್ಟವನ್ನು ಪ್ರತಿಯೊಂದನ್ನು ಕೂಡ ದೂರ ಮಾಡ್ಕೊಳ್ಬೇಕು ಅಂದರೆ ದುರ್ಗಾದೇವಿಯ ಸಂಪೂರ್ಣ ಅನುಗ್ರಹ ನಿಮಗೆ ಬೇಕಾಗಿರತಕ್ಕಂಥದ್ದಿದೆ. ಅಂತಹ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೇ ಪ್ರಚೋದಯಾತು. ಓಂ ದುಂ ದುರ್ಗಾಯೈ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು 48 ಬಾರಿ ತಾವು ಪಠನೆ ಮಾಡಿ. ಇವತ್ತಿನ ದಿವಸ ಆದಷ್ಟು ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ನಿಮ್ಮ ಮೊಬೈಲ್ನಲ್ಲಿ ದುರ್ಗಾ ಸೂಕ್ತ ಪ್ರತಿಯೊಂದು ಕಡೆನೂ ಸಿಗ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಸಾಕಷ್ಟು ಟೆಕ್ನಾಲಜಿನೂ ಕೂಡ ಇಂಪ್ರೂವ್ ಆಗಿದೆ. ದುರ್ಗಾ ಸೂಕ್ತವನ್ನು ಶ್ರವಣಿಸ್ತಕ್ಕಂಥದ್ದು ಬಹಳ ಉತ್ತಮ. ದುರ್ಗಾ ಸೂಕ್ತವನ್ನು ಶ್ರವಣಿಸ್ತಕ್ಕಂಥದ್ದು ಬಹಳ ಉತ್ತಮ. ದೇವಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂವುಗಳನ್ನು ನೀಡಿ ದೇವಿಯ ಅನುಗ್ರಹವನ್ನು ಪಡಿತಕ್ಕಂಥದ್ದು ಮತ್ತಷ್ಟು ಉತ್ತಮ. ಈ ಒಂದು ಕೆಲಸವನ್ನು ಮಾಡಿ ಬರ್ತಕ್ಕಂಥ ದೋಷಗಳು, ಸಂಕಷ್ಟಗಳು ಪ್ರತಿಯೊಂದೊಂದನ್ನು ಕೂಡ ದೂರ ಮಾಡ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳು ಅವ್ರು ಯಾರು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಕಾಯ್ತಾ ಇರಿ. ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲದಲ್ಲಿ ಇರುವಂತಹ ರಾಶಿಗಳು ಯಾರು ಅನ್ನೋದನ್ನ ಈಗ ಶ್ರೀನಿವಾಸ್ ಶರ್ಮಾ ಅವರಿಂದ ತಿಳ್ಕೊಳ್ಳೋಣ, ತಿಳಿಸ್ಕೊಡಿ. ಹೌದು, ವಿಶೇಷವಾಗಿ ಈಗಿನ ಕಾಲದಲ್ಲಿ ಏನಾಗೋಗಿದೆ ಅಂದರೆ, ನಮ್ಮ ಮನೋಗತ ಶುರುವಾದಾಗಿಂದ ರಾಶಿ ಫಲದ ಒಂದು ಪಟ್ಟಿನ ಇಟ್ಕೊಂಡ್ಬಿಡ್ತಾರೆ ಅವರು. ನಾವು ಶುಭ ಫಲ ಒಂದು ವೇಳೆ ಹೇಳಲಿಲ್ಲ ಅಂದ್ರೂ ಈಗಾಗಲೇ ಅವ್ರಿಗೆಲ್ಲ ಖುಷಿ ಆಗೋಗಿರುತ್ತೆ. ಶುಭ ಫಲ ಇಷ್ಟು ಜನ ಬಂದಿದ್ದೀವಿ, ನಮಗೆ ಖುಷಿ ಇಲ್ಲ ಅಂತ ಹೇಳಿ. ಆದರೂ ಕೂಡ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು. ಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳು ತಾವು ಕೂಡ ಇವತ್ತಿನ ದಿವಸ ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ನಿಮ್ಮ ಆ ಒಂದು ವಾತಾವರಣ, ನಿಮ್ಮ ಒಂದು ಪರಿಸರ ಕೂಡ ಶಾಂತಿ, ಸುಖ, ಶಾಂತಿ, ನೆಮ್ಮದಿಯಿಂದ ಇರತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಬಹಳ ಖುಷಿ ಇರತಕ್ಕಂಥ ವಾತಾವರಣ, ಪ್ರತಿಯೊಬ್ಬರು ಕೂಡ ಹಸನ್ಮುಖಿತನದಿಂದ ಇರತಕ್ಕಂಥದ್ದು. ನೋಡಿ, ನಾನು ಹೇಳೋದೇನಪ್ಪ ಅಂದರೆ, ಎಷ್ಟೇ ಖುಷಿ ಇರಲಿ, ಎಷ್ಟೇ ಸಂತೋಷ ಇರಲಿ, ಆದ್ರೂ ಕೂಡ ಕೆಲವೊಂದಷ್ಟು ಸಮಯಗಳಲ್ಲಿ ಬರ್ತವೆ, ತೊಂದರೆಗಳು ಬರ್ತವೆ. ಯಾವುದನ್ನು ಕೂಡ ಇವತ್ತಿನ ದಿವಸ ದೊಡ್ಡ ಮಟ್ಟದಲ್ಲಿ ಬರೋದಿಲ್ಲ, ಸಣ್ಣ ಮಟ್ಟದಲ್ಲಿ ಚಿಕ್ಕದಾಗಿ ಬಂದು ಅದು ಪಾರಾಗ್ತಕ್ಕಂಥದ್ದಿರುತ್ತೆ. ಇದೆಲ್ಲವೂ ಕೂಡ ಇವತ್ತಿನ ದಿವಸ ಶುಭ ಫಲದಲ್ಲಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ವಿದ್ಯಾರ್ಥಿಗಳು ಅಂತಲೇ ಅಲ್ಲ, ಪ್ರತಿಯೊಂದು ವಲಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಸಂತೋಷದಿಂದ ಇರ್ತಕ್ಕಂಥದ್ದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಇನ್ನೊಂದು ಶುಭ ಖುಷಿ ತರ್ತಕ್ಕಂಥ ವಿಚಾರ ಏನಪ್ಪ, ಅದು ನಮ್ಮ ಲವಣ ತೈಲ. ಲವಣ ತೈಲ ಅಂತೂ ಈ ನಡುವೆ ಬಹಳ ಹೆಚ್ಚಿನ ಮಟ್ಟದಲ್ಲಿ ಹೆಸರನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ಅದರಲ್ಲೂ ಬೊಜ್ಜು ಬಂದಿರತಕ್ಕಂಥದ್ದು, ಹೊಟ್ಟೆಯ ಒಂದು ತುಂಬ ದಪ್ಪ ಆಗಿದ್ದೀನಿ ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ಕೊರಗ್ತಾ ಇರ್ತಕ್ಕಂಥವ್ರಿಗೆ
ತಮಗೆ ಬಹಳ ವಿಶೇಷವಾಗಿ ರಾಮಬಾಣದಂತೆ ಕೆಲಸ ಮಾಡ್ತಾ ಇರತಕ್ಕಂಥ ಔಷಧಿ. ಸಾಕಷ್ಟು ಜನ ಇವತ್ತಿನ ದಿವಸ ಏನೇನೇನೋ ಮೆಡಿಸಿನ್ ಎಲ್ಲ ತಗೋತಾ ಇದ್ದೀರಾ, ಬೇರೆ ಬೇರೆ ಮಾರ್ಗಗಳನ್ನು ಹುಡುಕೊಳ್ತಾ ಇದ್ದೀರಾ, ಎಲ್ಲವೂ ಕೂಡ ಸೈಡ್ ಎಫೆಕ್ಟ್ಸ್ ಬರ್ತಾ ಇದೆ. ಅದೆಲ್ಲವೂ ಕೂಡ ದೂರ ಆಗಿ ಸೈಡ್ ಎಫೆಕ್ಟ್ಸ್ ಇಲ್ದಿರ ಈ ಒಂದು ಔಷಧಿಯನ್ನು ನಾವು ನಿಮಗೆ ತಗೊಂಡು ಬಂದಿರತಕ್ಕಂಥದ್ದಿದೆ. ತಾವು ಪ್ರತಿಯೊಬ್ಬರು ಕೂಡ ಇದನ್ನು ಉಪಯೋಗಿಸಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕರೆಯೊಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಅಕ್ಕ. ನಮಸ್ತೆ, ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಕಮಲಾಕ್ಷಿ ಅವ್ರೆ ಅಂತೇಳಿ ಗಂಗೋತಿಯಿಂದ ಮಾತಾಡ್ತಿರೋದು. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಾವು ನನ್ನ ಮಗಳ ಬಗ್ಗೆ ಮಾತಾಡ್ತಾ ಇದೀವಿ ರೀ ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ ಗುರುಜಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ನಾವು ಸ್ವಲ್ಪ ನನ್ನ ಮಗಳ ಬಗ್ಗೆ ಮಾತಾಡ್ಬೇಕಾಯ್ತು ಗುರುಜಿ. ಹೇಳಿಮ್ಮ. ಈಗ ಬೆಂಗಳೂರವರು ಒಬ್ರು ನೋಡ್ಕೊಂಡು ಹೋಗಿದ್ದಾರೆ ಗುರುಜಿ, ಮಹೇಶ್ ಅವ್ರ ಅಂತ ಹುಡುಗನ ಹೆಸರು. ಆದ್ರೆ ಅವ್ನ ಕೇಸ್ ನೋಡಿದ್ರೆ ಎಲ್ಲ ಚೆನ್ನಾಗಿ ಬಂದೈತಿ ಗುರುಜಿ. ಆದ್ರೆ ಅವ್ರು ಹೆಸರು ಚೇಂಜ್ ಮಾಡ್ಕೋಬೇಕಂದಾರ, ಅದು ನಾವು ಓಕೆ ಅಂತಂದೀವಿ. ಆದ್ರೆ ಹುಡುಗಂದು ಸ್ವಲ್ಪ ಆರೋಗ್ಯದ ಬಗ್ಗೆ ಸಮಸ್ಯೆ ಬರಕತ್ತೈತಿ ಸರ್. ಅದೇ ಈಗ ಅವ್ರಿಗೆ ಮನೆಯವ್ರಿಗಂತ ಕೇಳಕ್ಕಾಗಲ್ಲ ಗುರುಜಿ. ಆಮೇಲೆ ಈಗ ಕೊಟ್ರೆ ಹೆಂಗ ಚೆನ್ನಾಗಿರುತ್ತೆ ಇಲ್ಲ, ಆಮೇಲೆ ಆರೋಗ್ಯದ ಬಗ್ಗೆ ಸಮಸ್ಯೆ ಅಂತ ಬರಕತ್ತೈತಿ, ಹೆಂಗ್ ಮಾಡೋದು, ಕೊಡೋದು ಬೇಡವೋ ಗುರುಜಿ? ಏನು ಸಮಸ್ಯೆಮ್ಮ? ಆರೋಗ್ಯದಲ್ಲಿ ಗುಣ ಆಗದಿರತಕ್ಕಂಥ ಸಮಸ್ಯೆನ ಅಥವಾ ಈಗಾಗಲೇ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿನ? ಯಾಕೆಂದರೆ ಒಂದು ನೀನಿಲ್ಲಿ ಸ್ಪಷ್ಟೀಕರಿಸಬೇಕು, ಇದು ಮಗುನು ಕೊಡ್ತಕ್ಕಂಥದ್ದು. ನಾಳೆ ದಿವಸ ನಾನು ಹೆಣ್ಣು ಮಗಳು ಅಲ್ಲೋಗಿ ಕಣ್ಣೀರು ಹಾಕಬಾರ್ದು, ಹಾಗಂತ ಅವನ ಜೀವನ ಇಷ್ಟಕ್ಕೆ ಮುಗಿಬಾರ್ದು. ಅಲ್ಲಿ ಗುಣ ಆಗದಿರತಕ್ಕಂಥ ಸಮಸ್ಯೆ ಆದರೆ ಇದ್ರ ಬಗ್ಗೆ ಆಲೋಚನೆ ಬೇಕು. ಇದು ಗುಣ ಆಗ್ಬೋದು ಅಥವಾ ಇಲ್ಲಿವರೆಗೂ ಅಲ್ಲ, ಈಗ ನೆನ್ನೆ ಮೊನ್ನೆ ಕಾಣಿಸ್ಕೊಂಡಿದೆ, ಅಥವಾ ಯಾವಾಗಲೂ ಸ್ವಲ್ಪ ಹೆಚ್ಚು ಹಿಂದೆ ಯಾವತ್ತೂ ತೊಂದರೆ ಆಗಿರೋದು ಈಗ ಪುನಃ ಬಂದಿದೆ, ಆ ಥರ ಯಾವುದೇ ಆದರೂ ಸಹಿತ ನೋಡಮ್ಮ, ಸ್ಪಷ್ಟೀಕರಿಸಿ ವಿಚಾರಗಳು ಗೊತ್ತಾದರೆ ಮಾತ್ರ ನಾನು ಅದಕ್ಕೆ ಸ್ಪಷ್ಟೀಕರಿಸಬೇಕಾಗತ್ತೆ. ಇಲ್ಲ ಅಂದರೆ ಈಗ ನಾನು ಕೊಡೋ ತೀರ್ಮಾನದಿಂದ ಇಬ್ಬರ ಜೀವನದ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ. ಆ ಇಬ್ಬರೂ ಕಣ್ಣೀರು ಹಾಕ್ತಾರೆ. ಒಂದು ನಿನ್ನ ಮಗಳು ಕಣ್ಣೀರು ಹಾಕ್ಬೋದು, ಇಲ್ಲ ಆ ಒಂದು ಹುಡುಗ ಕಣ್ಣೀರು ಹಾಕ್ಬೋದು. ಅದರಿಂದ ಈ ವಿಚಾರದಲ್ಲಿ ಅಷ್ಟು ಸಲೀಸಾಗಿ ನಾವು ತೀರ್ಮಾನ ಕೊಡೋದು ಬಹಳ ಕಷ್ಟ. ಒಂದು ಕೆಲಸ ಮಾಡು, ಇದೆಲ್ಲವನ್ನು ಸಹಿತ ನೀನು ಸ್ಪಷ್ಟೀಕರಿಸಿ ಬಾಯಲ್ಲಿ ಹೇಳೋಕ್ಕೆ ಆಗ್ತಿಲ್ಲ, ಕೆಲವು ರಹಸ್ಯಗಳು ಹೊರಬೀಳುತ್ತೆ ಅನ್ನೋ ಥರ ನಿನಗನ್ಸಿದ್ರೆ ಆ ಹುಡುಗನ ಫೋಟೋ ಹುಡುಗಿ ಫೋಟೋ ಸಪ್ರೇಟ್ ಮಾಡಿ ಇಬ್ಬರು ತಡೆ ಆ ವಿಚಾರಗಳನ್ನು ಬರೆದು, ಏನು ವಿಚಾರ ಏನು ಸಮಸ್ಯೆ ಅಂತಕ್ಕಂಥದ್ದನ್ನು ಬರೆದು ಅದನ್ನು ಗೌಪ್ಯತೆ ಕಾಪಾಡಿ ಅಂತ ನೀನು ಹೇಳಿದ್ರೂ ಸಹಿತ ನಾನು ಗೌಪ್ಯವಾಗಿ ಆ ವಿಚಾರವನ್ನು ತಿಳಿದು ನಿನಗೆ ಫೋನ್ ಮಾಡಿ ಹೇಳ್ತೇನೆ. ಆ ಥರ ಮಾಡು, ಒಳ್ಳೆಯದಾಗಲಿ. ಯಾಕೆಂದರೆ ಇಂಥ ವಿಚಾರದಲ್ಲಿ ನೋಡಮ್ಮ, ನಾನು ಏಕಾಏಕಿ ತೀರ್ಮಾನ ಕೊಟ್ಟೆ ಅನ್ಕೋ, ನಾನು ಮದುವೆ ಮಾಡಬೇಡಿ ಅಂದರೆ ಅವನ ಲೈಫ್ ಹಾಳು, ಮಾಡಿದ್ರೆ ನಾಳೆ ಇವಳ ಲೈಫ್ ಹಾಳು. ಇಬ್ಬರ ಜೀವನದ ಮಧ್ಯದಲ್ಲಿ ನನ್ನ ಆಟ ಅಷ್ಟು ಸಮಂಜಸವಾದಲ್ಲ. ಮಹರ್ಷಿವಾಣಿ ಕಾರ್ಯಕ್ರಮ ಪ್ರತಿಯೊಬ್ಬರ ಮನೆ ಬೆಳಕಾಗಿ ನಿಲ್ಲಬೇಕೇ ವಿನಃ ಇನ್ನೊಬ್ಬರ ಜೀವನದಲ್ಲಿ ಕಣ್ಣೀರು ಹಾಕಿಸೋದಾದರೆ ಈ ಕಾರ್ಯಕ್ರಮದಲ್ಲಿ ಮೂಲಾರ್ಥವಿಲ್ವೇ ಇಲ್ಲ. ಇಲ್ಲಿವರೆಗೂ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರತಿನಿತ್ಯ ಪ್ರತಿಕಾಲ ಪ್ರತಿಯೊಬ್ಬರ ಮನೆ ಬೆಳಕಾಗಿ ನಿಂತ್ಕೊಂಡಿದ್ದೀವಿ ವಿನಃ ಯಾರಿಗೂ ನೋವು ಕೊಟ್ಟಿದ್ದಲ್ಲ. ಇಲ್ಲಿ ಯಾರೊಬ್ಬರಿಗೂ ಸಹಿತ ಮಹರ್ಷಿವಾಣಿ ಕಾರ್ಯಕ್ರಮದಿಂದ ನೋವು ಉಂಟಾಗ್ತಾ ಇದೆ ಅಂತಕ್ಕಂಥ ಧ್ವನಿನೇ ಇಲ್ಲ. ಹಾಗಿದ್ದ ಮೇಲೆ ಆ ಎರಡು ಮುಗ್ಧ ಜೀವಿಗಳ ಮೇಲೆ ನಾನು ಯಾಕೆ ಅದರ ಮೇಲೆ ಗದಾ ಪ್ರಹಾರ ಮಾಡಲಿ? ಅದು ಬೇಡವೇ ಬೇಡ. ಅದಕ್ಕೆ ನಿನಗೆ ವಿಚಾರ ಬೇಕು, ತಿಳ್ಕೊಳ್ಬೇಕು. ಆನಂದ್ ಗುರುಜಿ ಮೇಲೆ ನಂಬಿಕೆ ಇದ್ದರೆ ನೀನು ಆ ಎರಡು ಫೋಟೋಗಳನ್ನು ಇಬ್ಬರದು ಕಳಿಸಿ ಸಮಸ್ಯೆ ಏನು, ಇದು ಪರಿಹಾರ ಹೇಗೆ ಅಂತ ತಿಳ್ಕೊ, ನಾನು ತಿಳಿಸ್ತೇನೆ. ಇನ್ನು ಆಗಲೇ ಶ್ರೀನಿವಾಸ್ ಹೇಳ್ದ, ಒಂಥರ ಈ ರಾಶಿ ಫಲ ಹೇಗಿದ್ದೇನೆ, ನನ್ನ ರಾಶಿ ಮೇಲೆ ನಾನು ಹೇಳೋದ್ರ ಮೇಲೆ ಇಷ್ಟೊಂದು ಜನಕ್ಕೆ ಗೊತ್ತಾಗ್ಬಿಟ್ಟಿದೆ, ಖುಷಿ ಬರುತ್ತೆ ಅಂತ. ನನಗೂ ಹಾಗೆ ಅನ್ನಿಸ್ಬಿಟ್ಟಿದೆ. ಇವ್ರು ಹೇಳುವಾಗ ನನ್ನ ರಾಶಿಯಲ್ಲಿ ಏನು ಹೇಳ್ತಾನಪ್ಪ ಇವತ್ತು ಅಂತ. ಯಾಕೆಂದ್ರೆ ಇದೊಂದು ಲೆಕ್ಕಿಡಿಪ್ಪಿದ್ದಂಗೆ ಇದು. ಪ್ರತಿನಿತ್ಯ ನನ್ನ ರಾಶಿ ಲಾಭನೋ ನಷ್ಟನೋ ಅಥವಾ ನನ್ನ ರಾಶಿಗೆ ಏನು ಗಂಡಾಂತರ ಕಾದಿದೆಯೋ, ಬೆಳಗ್ಗೆ ನನ್ನ ರಾಶಿ ಫಲ ಹೇಳಿರ್ತೇನೆ, ಆದರೂ ನನ್ನ ರಾಶಿಯಲ್ಲಿ ಬಂದರೂ ನಾನು ಯೋಚನೆ ಮಾಡ್ತಿರ್ತೇನೆ, ಹಣೆ ಬರಕ್ಕೆ ನನ್ನ ಮೇಲೆ ಏನಪ್ಪ ಇವನ್ ಪ್ರಯೋಗ ಅಂತ. ಆದರೆ ನಿಜಕ್ಕೂ ಇದು ಸತ್ಯ. ಯಾಕೆಂದ್ರೆ ಆ ಮನೋಗತ ಪ್ರಶ್ನೆ ಇನ್ನು ಮುಂದೆ ಮನೋಗತ ಪ್ರಶ್ನೆಯಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಇಡ್ಲಿಕ್ಕಾಗಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರವನ್ನು ನಿಮ್ಮ ಮುಂದೆ ತರುವ ಒಂದು ಪ್ರಯತ್ನವನ್ನು ಈಗ ನಾನು ತಯಾರು ಮಾಡಿಸ್ತಾ ಇದ್ದೇನೆ. ತಯಾರಂದರೆ ಇರ್ತಕ್ಕಂಥದ್ದೇ, ನಾನು ಹೊಸದಾಗಿ ಮಾಡ್ತಿರ್ತಕ್ಕಂಥದ್ದಲ್ಲ. ಆದರೆ ಒಂದು ವನಸಿರಿಯಿಂದ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಇದೆ. ಆ ವನಸಿರಿ ಯಾವುದು, ಅದು ಹೇಗೆ ಅದು ಪ್ರಯೋಗ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಮಾತಿಗೆ ಆ ವನಸಿರಿ ಹೇಗೆ ಸ್ಪಂದಿಸುತ್ತೆ, ಆ ವನಸಿರಿ ಸ್ಪಂದಿಸುವಂತಹ ಮಾರ್ಗನಾದರೂ ಹೇಗೆ, ಇದನ್ನು ಆದಷ್ಟು ಬೇಗನೆ ನಿಮ್ಮ ಮುಂದೆ ತರಬೇಕು ಅಂತ ಒಂದು ಪ್ರಯತ್ನ ಇದೆ. ನೋಡೋಣ. ಆಗಸ್ಟ್ 15 ಸ್ವತಂತ್ರ ಇದೆಯಲ್ಲ, ಆ ಸ್ವತಂತ್ರ ದಿನಾಚರಣೆ ಆದ ನಂತರ ಈ ಒಂದು ಪ್ರಯೋಗವನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಒಳ್ಳೆಯದಾಗಲಿ.